ಓಂ ಮೂರು ಬಾರಿ. ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನಂತರೂಪ ಅನಂತನಾಮ ಆದಿಮೂಲ ನಾರಾಯಣ ಅನಂತರೂಪ ಅನಂತನಾಮ ಆದಿಮೂಲ ನಾರಾಯಣ ಅನಂತ ಶಯನ ಹೇ ಜಗನ್ನಾಥ ಕಮಲ ನಯನ ಹೇ ಮಾಧವ ಕರುಣಾಸಾಗರ ಕಾಳಿಂಗ ಮರ್ದನ ಹೇ ದಯಾ ಸಿಂಧೋ ಕೃಷ್ಣ ಅನಂತ ರೂಪ ಅನಂತ ನಾಮ ಆದಿಮೂಲ ನಾರಾಯಣ ವಿಶ್ವರೂಪ ವಿಶ್ವಧಾರ ವಿಶ್ವೇಶ್ವರ ಹೇ ನಾರಾಯಣ ಭವಭಯಹರಣ ದೀನೋದ್ಧರಣ ಹೇ ಕೃಪಾ ಸಿಂಧೋ ಕೃಷ್ಣ ಅನಂತ ರೂಪ ಅನಂತ ನಾಮ ಆದಿಮೂಲ ನಾರಾಯಣ ಆದಿಮೂಲ ನಾರಾಯಣ ಧ್ಯಾನ ಶ್ಲೋಕಗಳು ದಿನ ಹೇಳ್ದಂಗೆ. ಓಂ ಪಾರ್ಥಾಯ ನಾರಾಯಣೇನ ಸ್ವಯಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ
अम्बरत्वामनुसन्दधामि भगवद्गीते भगवद्वेषिणी सर्वोपनिषदो दोग्धा गोपालनन्दनः पार्थो वत्स सुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः सुन्वन्ति दिव्यैः वेदैः साधपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः देवाय तस्मै नमः ದೇವಾಯ ತಸ್ಮೈ ನಮಃ. ನಿನ್ನೆ ತನಕ ಭಗವದ್ಗೀತೆಯ 3ನೇ ಅಧ್ಯಾಯದ ಶ್ಲೋಕಗಳನ್ನು ನೋಡಿದ್ವಿ. ಕರ್ಮಯೋಗದ ವಿಚಾರ 1ನೇ ಶ್ಲೋಕದಿಂದ 16ನೇ ಶ್ಲೋಕದವರೆಗೆ ನೋಡಿದ್ವಿ, ಚಾಪ್ಟರ್ 3. ಇವತ್ತು 2ನೇ ಅಧ್ಯಾಯದ ಶ್ಲೋಕಗಳನ್ನು ನೋಡೋಣ. ಅದು ಕೂಡ ಕರ್ಮಯೋಗಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು. ಈಗ 38ನೇ ಶ್ಲೋಕದಿಂದ ಶುರು ಆಗುತ್ತೆ. 2ನೇ ಅಧ್ಯಾಯದ 38ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ಕರ್ಮಯೋಗದ ವಿಚಾರ ಶುರು ಆಗುತ್ತೆ. ಈಗ 38ನೇ ಶ್ಲೋಕ ಒಮ್ಮೆ ನೋಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಸುಖ ಶ್ರೀ ಭಗವಾನುವಾಚ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೋ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಸುಖ ದುಃಖೇ लाभालाभौ जयाजयौ ततो युद्धाय युज्यस्व नैवं पापमवाप्स्यसि. ಶ್ರೀಕೃಷ್ಣ ಹೇಳ್ತಿದ್ದಾನೆ ಅರ್ಜುನನಿಗೆ. ಅರ್ಜುನ ಏನು ಹೇಳಿದ್ದ? ನಾನು ಯುದ್ಧ ಮಾಡಿದ್ರೆ ನನಗೆ ಪಾಪ ಬರುತ್ತೆ, ನನ್ನ ಸ್ವಂತ ಜನರನ್ನು ಸಾಯಿಸಿದ್ರೆ ನನಗೆ ಪಾಪ ಬರುತ್ತೆ ಇತ್ಯಾದಿ ವಿಚಾರಗಳನ್ನು ಮುಂದೆ ಇಟ್ಟಿದ್ದ. ಅದಕ್ಕೆ ಹೇಳ್ತಿದ್ದಾನೆ, ನೀನು ಈ ಭಾವನೆಯಿಂದ ಯುದ್ಧ ಮಾಡು. ಅಂದರೆ ಎಲ್ಲವನ್ನು ಸಮವಾಗಿ ತಗೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊ, ಆಗ ನಿನಗೆ ಪಾಪ ಬರಲ್ಲ. ಅಂದರೆ ಮನಸ್ಸು ಅಶುದ್ಧವಾಗೋದಿಲ್ಲ ಅಂತ ಅರ್ಥ. ಏನೇನು ಸಮವಾಗಿ ತಗೊಬೇಕು? ಸುಖ ದುಃಖ. ಸುಖ ಅಂದರೆ ಅನುಕೂಲವಾದ ಪರಿಸ್ಥಿತಿಗಳು, ಕಂಫರ್ಟಬಲ್ ಸಿಚುವೇಶನ್ಸ್. ದುಃಖ ಅಂದರೆ ಅನ್ಕಂಫರ್ಟಬಲ್ ಸಿಚುವೇಶನ್ಸ್, ಅನುಕೂಲವಲ್ಲದೇ ಇರುವಂಥ ಪರಿಸ್ಥಿತಿಗಳು. ಆಮೇಲೆ ಲಾಭ ಅಲಾಭ, ಲಾಭ ನಷ್ಟ, ಮತ್ತು ಜಯ ಅಜಯ, ಜಯ ಸೋಲು ಮತ್ತು ಗೆಲುವು. ಆಮೇಲೆ ಇನ್ನೂ ಸೇರಿಸ್ಬೋದು ಬೇಕಾದಷ್ಟು, ದೊಡ್ಡ ಲಿಸ್ಟು. ನಿಂದಾ ಸ್ತುತಿ ಎಲ್ಲ ಹೇಳಿಲ್ಲ, ನಾವು ಸೇರಿಸ್ಬೋದು, ನಿಂದಾ ಸ್ತುತಿ. ಸೊ ನಾವು ಎರಡನ್ನೂ, ಈ ದ್ವಂದ್ವಗಳೇನಿದೆ ಜೀವನದಲ್ಲಿ ದ್ವಂದ್ವಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಂದೇ ಬರುತ್ತೆ ದ್ವಂದ್ವಗಳು, ಅದು ಪ್ರಪಂಚದ ಸ್ವಭಾವ. ಇವತ್ತು ಯಾರು ಹೊಗಳ್ತಾರೋ ನಾಳೆ ಬೈತಾರೆ, ಇವತ್ತು ಬೈಯೋರು ನಾಳೆ ಹೊಗಳ್ತಾರೆ. ರಾಜಕೀಯದಲ್ಲಿ ನಾವು ಇದನ್ನು ಚೆನ್ನಾಗಿ ನೋಡ್ಬೋದು. ಇವತ್ತು ನಮ್ಮ ಫ್ರೆಂಡು, ನಾಳೆ ಶತ್ರು, ಇವತ್ತಿನ ಶತ್ರು ನಾಳೆ ಫ್ರೆಂಡು. ಸೊ ಈ ಬದಲಾವಣೆಗಳಿದ್ದೇ ಇರುತ್ತೆ ಜಗತ್ತಲ್ಲಿ. ಲಾಭ ನಷ್ಟ, ಮಾನ ಅಪಮಾನ ಇದೆಲ್ಲ ಇದ್ದಿದ್ದೇ. ನಾವು ನಮ್ಮ ಮನಸ್ಸಿನ ಸಮತ್ವವನ್ನು ಕಳ್ಕೊಳ್ಳದೇ ಇರೋದು ನಮ್ಮ ಸಾಧನೆ. ಪ್ರಪಂಚವನ್ನು ನಾವು ಬದಲಾಯಿಸೋಕ್ಕಾಗೋದಿಲ್ಲ,
ಆದರೆ ನಾವು ಪ್ರಪಂಚವನ್ನು ಅನುಭವಿಸುವಾಗ ನಮ್ಮ ಮನಸ್ಸನ್ನು ಸಮವಾಗಿ ಇಟ್ಕೊಳ್ಳುವಂಥ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಚೇಂಜ್ ಆಫ್ ಆ್ಯಟಿಟ್ಯೂಡ್ ಬೇಕು. ನಾವು ನೋಡುವಂಥ ರೀತಿ, ನೋಡುವಂಥ ಭಾವನೆಯಲ್ಲಿ ಬದಲಾವಣೆ ಆದರೆ ಅದು ಯೋಗ ಆಗತ್ತೆ. ಅದೇ ಕರ್ಮಯೋಗ, ಅದೇ ಸಮತ್ವ ಯೋಗ. ಸೊ ಈ ಸಮತ್ವವೇ ಯೋಗ. ಇಕ್ವಾನಿಮಿಟಿ ಆಫ್ ಮೈಂಡ್ ಈಸ್ ಯೋಗ. ಅದು ಮುಂದೆ ಬರುತ್ತೆ, ಇದೇ ಭಾಗದಲ್ಲಿ ಬರುತ್ತೆ. ಅದರಿಂದ ಶುರು ಮಾಡ್ತಾನೆ ಶ್ರೀಕೃಷ್ಣ. ನ ಇವಂ ಪಾಪಂ ಅವಾಪ್ಸ್ಯಸಿ. ನೋಡು ಅರ್ಜುನ, ಈ ಭಾವನೆಯಿಂದ ನೀನು ಮಾಡಿದ್ರೆ, ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ, ಅಹಂಕಾರ ಇಲ್ಲದೆ, ಕೇವಲ ನನ್ನ ಕರ್ತವ್ಯ ಅನ್ನೋ ಭಾವನೆಯಲ್ಲಿ ನೀನು ಮಾಡಿದ್ರೆ, ನಿನ್ನ ಕರ್ತವ್ಯವನ್ನು, ದ್ವಂದ್ವಗಳನ್ನು ಒಂದೇ ರೀತಿ ಸ್ವೀಕರಿಸಿದ್ರೆ, ಅಂದರೆ ಏನೂ ರಿಯಾಕ್ಟೇ ಆಗೋದಿಲ್ಲ ಅಂತಲ್ಲ, ರಿಯಾಕ್ಷನ್ ಮಿನಿಮಮ್, ಜಾಸ್ತಿ ಅಲ್ಲ. ಯಾರು ಹೊಗಳಿದ್ರೆ ಸ್ವಲ್ಪ ಖುಷಿ ಆಗುತ್ತೆ, ಹಾಗಂದ್ಬಿಟ್ಟು ತುಂಬ ಖುಷಿ ಪಡಬಾರ್ದು. ಯಾರು ಬೈದರೆ ಸ್ವಲ್ಪ ಬೇಜಾರಾಗತ್ತೆ, ಇಡೀ ದಿನ ಅದರಲ್ಲೇ ಇರಬಾರ್ದು. ಬೇಗ ಸಮಸ್ಥಿತಿಗೆ ಬರಬೇಕು. ಸೊ ಲಾಭ ನಷ್ಟ ಆದಾಗ ಏನು ಅನಿಸೋದೇ ಇಲ್ಲ ಅಂತ ಕಲ್ತರೆ ಇರೋಕ್ಕಾಗಲ್ಲ ಯಾರಿಗೂ ಕೂಡ. ಆದರೆ ಬೇಗ ಸಮಸ್ಥಿತಿಗೆ ಬರೋದಿದೆಯಲ್ಲ, ಅದು ಸಾಧನೆ. ಡಿಸ್ಟರ್ಬ್ ಆಗೋದು ಸಹಜ, ಮತ್ತು ಬೇಗ ಸಮಸ್ಥಿತಿಗೆ ಬರೋದು ಸಾಧನೆ. ಈಗ ಸಹಜ, ಸಾಧನೆ, ಸಿದ್ಧಿ ಅಂತ 3 ಥರ ನೋಡ್ಬೋದು ನಾವು. ಕೋಪ ಬರೋದು ಸಹಜ. ಕೋಪ ಯಾರಿಗೂ ಬರಲ್ಲ, ಎಲ್ರಿಗೂ ಬರುತ್ತೆ. ಗುರುದೇವ್ಗೂ ಬರ್ತಿತ್ತು ಕೋಪ ಬರೋದು ಸಹಜ. ಕೋಪನ ಕಂಟ್ರೋಲ್ ಮಾಡೋದು, ಅದನ್ನು ಸರಿಯಾದ ರೀತಿ ಕಂಟ್ರೋಲ್ಡಾಗಿ ವ್ಯಕ್ತಪಡಿಸೋದು ಸಾಧನೆ. ಕೋಪನೇ ಬರದೇ ಇರೋದು ಅದು ಸಿದ್ಧಿ. ಕೋಪನೇ ಬರದೇ ಇರೋದು ಸಿದ್ಧಿ. ಅದು ಯಾವಾಗ ಆಗುತ್ತೆ? ನಾವೆಲ್ಲರೂ ಒಂದೇ ಅನ್ನೋ ಜ್ಞಾನದಲ್ಲಿದ್ದಾಗ. ಬರೀ ಭಾವನೆ ಅಲ್ಲ. ಈಗ ಸಣ್ಣ ಮಗು, ಒಂದು 2 ವರ್ಷದ ಮಗು ಅಥವಾ 1 ವರ್ಷದ ಮಗು ಒಮ್ಮೊಮ್ಮೆ ತಾಯಿನ ಜೋರಾಗಿ ಹೊಡೆಯುತ್ತೆ ಕಾಲಿಂದ ಅಥವಾ ಕೈಯಿಂದ. ತಾಯಿ ಬೇಜಾರು ಮಾಡ್ಕೊತಾಳ? ಇಲ್ಲ. ಯಾಕಂದರೆ ಮಗು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಸೊ ಬೇರೆತನ ಅನ್ನೋದು ಪೂರ್ತಿ ಹೋದಾಗ ಕೋಪ ಬರಲ್ಲ. ನಾಲಿಗೆಯನ್ನು ಹಲ್ಲು ಕಚ್ಚಿದಾಗ ನಮಗೆ ಕೋಪ ಬರುತ್ತಾ ಹಲ್ಲು ಮೇಲೆ? ಇಲ್ಲ. ಯಾಕಂದರೆ ನಾಲಿಗೆನೂ ನಾನೇ, ಹಲ್ಲು ನಾನೇ. ಅಲ್ಲಿ ಬೇರೆತನ ಇಲ್ಲದೆ ಇರೋದ್ರಿಂದ ಕೋಪ ಬರಲ್ಲ. ಸೊ ಬೇರೆತನ ಅನ್ನೋದು ಜ್ಞಾನ ದೃಷ್ಟಿಯಿಂದ ಪೂರ್ತಿ ಹೊಟ್ಟೋದಾಗ ಕೋಪ ಬರಲ್ಲ. ಆ ರೀತಿ ಅಲ್ಲಿಯ ತನಕ, ಆ ಜ್ಞಾನ ದೃಷ್ಟಿ ಬರೋ ತನಕ ಈ ಸಮತ್ವದ ಅಭ್ಯಾಸ ಮಾಡಬೇಕು. ಅತಿ ಬೇಡ, ಸ್ವಲ್ಪ ಕೋಪ, ಸ್ವಲ್ಪ ಓಕೆ. ರಿಯಾಕ್ಷನ್ ನಾಟ್ ಅಲೋಡ್, ರೆಸ್ಪಾನ್ಸ್ ಈಸ್ ಅಲೋಡ್. ಸೊ ಜೀವನದಲ್ಲಿ ವ್ಯವಹಾರ ಮಾಡುವಾಗ ನಾವು ರೆಸ್ಪಾಂಡ್ ಮಾಡಬೇಕು. ಯಾರೋ ತಪ್ಪು ಮಾಡಿದ್ರೆ ಬೈಬೇಕು, ಅಥವಾ ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಅದು ತಪ್ಪಲ್ಲ. ಆದರೆ ತುಂಬ ಸಿಟ್ಟು ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಬೈಯೋದು, ಕೂಗಾಡೋದು, ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಮೆಚ್ಯೂರಿಟಿ ಇದೆಯೋ ಅದಕ್ಕೆ ತಕ್ಕಂತೆ ನಮ್ಮದು ರೆಸ್ಪಾನ್ಸು ಸರಿಯಾಗಿರುತ್ತೆ. ಮೆಚ್ಯೂರಿಟಿ ಕಮ್ಮಿ ಆದಾಗ ಸ್ವಲ್ಪ ಕೂಗಾಟ, ಗಲಾಟೆ ಜಾಸ್ತಿ. ಮೆಚ್ಯೂರಿಟಿ ಜಾಸ್ತಿ ಆದಾಗ ಸಮವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಮೊದಲನೇ ಶ್ಲೋಕದಲ್ಲಿ, ಕರ್ಮಯೋಗದ ಮೊದಲನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದೆ. ಇದು ಇಂಟ್ರೊಡಕ್ಷನ್. ಈ ಶ್ಲೋಕ ಇದೆಯಲ್ಲ, ಮುಂದಿನ ಭಾಗದಿಂದ ಈ ಭಾಗ ಬರೋದಕ್ಕೆ ಒಂದು ಟ್ರಾನ್ಸಿಷನ್ ಶ್ಲೋಕ. ಆಮೇಲೆ ವಿವರಣೆ ಮಾಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ, ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತುಯಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಏಷಾ ತೇ ವಿಹಿತಾ ಸಾಂಖ್ಯೇ ಅರ್ಜುನ, ನಾನು ನಿನಗೆ 11ನೇ ಶ್ಲೋಕದಿಂದ ಈ ಅಧ್ಯಾಯದಲ್ಲಿ 11ನೇ ಶ್ಲೋಕದಿಂದ 37ನೇ ಶ್ಲೋಕದ ತನಕ ಮುಖ್ಯವಾಗಿ ಆತ್ಮಜ್ಞಾನದ ಉಪದೇಶವನ್ನು ಕೊಟ್ಟಿದ್ದೀನಿ. ಈ ಭಾಗದಲ್ಲಿ ಮುಖ್ಯ ಉಪದೇಶ ಏನು? ಆತ್ಮಜ್ಞಾನ. ಅದಕ್ಕೆ ಸಾಂಖ್ಯೇ ಬುದ್ಧಿ ಅಂತ ಕರೀತಾರೆ. ಸಾಂಖ್ಯ ಬುದ್ಧಿ ಅಂದರೆ ಆತ್ಮಜ್ಞಾನ. ಈಗ ನಾನು ನಿನಗೆ ಯೋಗವನ್ನು ಕಳಿಸ್ತೀನಿ. ಯೋಗ ಬುದ್ಧಿ ಅಂದರೆ ಕರ್ಮಯೋಗ. ಅದು ನಿನಗೆ ತಿಳಿಸ್ತೀನಿ. ಅದು ತಿಳ್ಕೊಳ್ಳೋದ್ರಿಂದ, ಅದನ್ನು ಜೀವನದಲ್ಲಿ ಬರೀ ತಿಳ್ಕೊಳ್ಳೋದಲ್ಲ, ಜೀವನದಲ್ಲಿ ಅನುಷ್ಠಾನ ಮಾಡೋದ್ರಿಂದ ಕರ್ಮಬಂಧಂ ಪ್ರಹಾಸ್ಯಸಿ, ನಿನಗೆ ಎಲ್ಲ ಬಂಧನಗಳಿಂದ ಬಿಡುಗಡೆ ಸಿಗತ್ತೆ. ಅದು ಶಂಕರಾಚಾರ್ಯರು ಕ್ಲಿಯರ್ ಮಾಡ್ತಾರೆ. ಕೇವಲ ಕರ್ಮಯೋಗ ಅಲ್ಲ,
ಕರ್ಮಯೋಗವನ್ನು ಅಭ್ಯಾಸ ಮಾಡೋನಿಗೆ ಈಶ್ವರ ಪ್ರಸಾದ ಬರುತ್ತೆ, ಈಶ್ವರ ಪ್ರಸಾದ ಪ್ರಾಪ್ತಿಯಾಗುತ್ತೆ. ಈಶ್ವರ ಪ್ರಸಾದ ನಿಮಿತ್ತ ಜ್ಞಾನ ಪ್ರಾಪ್ತಿಯ. ಒಬ್ಬ ಕರ್ಮಯೋಗವನ್ನು ಯಾರು ಕರ್ಮಯೋಗದ ಸಾಧನೆಯನ್ನು ಮಾಡ್ತಿದ್ದಾನೆ ಅವನಿಗೆ ಭಗವಂತನ ಕೃಪೆ ಉಂಟಾಗತ್ತೆ. ಆ ಭಗವಂತನ ಕೃಪೆಯಿಂದ ಅವರಿಗೆ ಗುರುಪ್ರಾಪ್ತಿ, ಜ್ಞಾನಪ್ರಾಪ್ತಿ ಎಲ್ಲ ಆಗಿ ಅವನು ಮುಕ್ತನಾಗ್ಬಿಡ್ತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಆಮೇಲೆ ಹೇಳ್ತಾನೆ ನೋಡಿ, ಬೇರೆ ಕೆಲವು ಲೌಕಿಕ ವಿಚಾರಗಳಲ್ಲಿ ಸಾಧನೆ ಮಾಡಿದಾಗ, ಈಗ ಕೃಷಿಯಲ್ಲಿ ಒಮ್ಮೆ ನಷ್ಟ ಆಗಿಬಿಡುತ್ತೆ, ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಮಳೆ ಬರಲಿಲ್ಲ ಅಥವಾ ಅತಿ ಮಳೆ ಬಂದರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಮತ್ತು ಒಮ್ಮೊಮ್ಮೆ ಔಷಧಿ ತಗೊಂಡಾಗ ನಾವು ಏನು ಕಾಯಿಲೆ ವಾಸಿಯಾಗೋದಕ್ಕಿಂತ ಕಾಯಿಲೆ ಜಾಸ್ತಿನೇ ಆಗಿಬಿಡುತ್ತೆ. ಕೆಲವರು ರಾಂಗ್ ಟ್ರೀಟ್ಮೆಂಟ್ ಆದಾಗ ಅಥವಾ ನಮ್ಮ ದೇಹಕ್ಕೆ ಅದು ಸೂಟ್ ಆಗದೆ ಇದ್ದಾಗ ಔಷಧಿ ಕಾಯಿಲೆ ಕಮ್ಮಿ ಮಾಡೋ ಬದಲು ಕಾಯಿಲೆ ಜಾಸ್ತಿನೂ ಆಗಿಬಿಡುತ್ತೆ. ಇಲ್ಲಿ ಆ ಥರ ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಅಂದರೆ ಕರ್ಮಯೋಗ ಸಾಧನೆಯಲ್ಲಿ ಆ ಥರ ಏನೂ ಸಮಸ್ಯೆ ಇಲ್ಲ. ನಾವು ಎಷ್ಟು ಮಾಡ್ತೀವೋ ಅಷ್ಟು ಲಾಭ, ಎಷ್ಟು ನಾವು ಅದನ್ನು ಅನುಷ್ಠಾನ ಮಾಡ್ತೀವೋ ಅಷ್ಟು ಲಾಭ ಇದೆ, ಯಾವುದು ನಷ್ಟ ಆಗೋದಿಲ್ಲ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅರ್ಜುನ, ನೀನು ಎಷ್ಟು ಕರ್ಮಯೋಗದ ಸಾಧನೆ ಮಾಡ್ತೀಯೋ ಅಷ್ಟು ಲಾಭ ಇದ್ದೇ ಇರುತ್ತೆ, ಏನೂ ನಷ್ಟ ಆಗೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾಡ್ತೀಯೋ ಅಷ್ಟು ಲಾಭ, ಜಾಸ್ತಿ ಮಾಡಿದ್ರೆ ಜಾಸ್ತಿ ಲಾಭ, ಜಾಸ್ತಿ ಪ್ರಯೋಜನ ಆಗುತ್ತೆ. ಮಾಡಿದ್ದು ವ್ಯರ್ಥ ಆಯಿತು ಅನ್ನೋದು ಇಲ್ಲ. ಅದಕ್ಕೆ ಶಂಕರಾಚಾರ್ಯ ಉದಾಹರಣೆ ಕೊಡ್ತಾರೆ, ಕೃಷಿಯಾದೇಹಿ, ಕೃಷಿಯಲ್ಲಿ ಮಾಡಿದ್ದೆಲ್ಲ ವೇಸ್ಟಾಗಿ ಹೋಗ್ಬೋದು. ಅಥವಾ ಔಷಧಿಯ ವಿಚಾರನೂ ಕೊಡ್ತಾರೆ, ಚಿಕಿತ್ಸಾವತ್ ಪ್ರತ್ಯವಾಯ ಅಂದರೆ ಉಲ್ಟಾ ರಿಸಲ್ಟ್ ಬರುತ್ತೆ. ಒಮ್ಮೊಮ್ಮೆ ಕಾಯಿಲೆ ವಾಸಿ ಆಗೋದಿಲ್ಲ, ಕಾಯಿಲೆ ಜಾಸ್ತಿ ಆಗ್ಬೋದು, ಪೇಷಂಟ್ ಹೋಗೇ ಬಿಡ್ಬೋದು ಕೆಲವು ಟ್ರೀಟ್ಮೆಂಟಿಂದ. ಆ ರೀತಿ ಏನೇನೋ ರಾಂಗ್ ಟ್ರೀಟ್ಮೆಂಟ್ ಆದಾಗ ಆಗುತ್ತೆ. ಇಲ್ಲಿ ಆ ಥರ ಎಲ್ಲ ಸಾಧ್ಯ ಇಲ್ಲ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಇಲ್ಲಿ ಧರ್ಮ ಅಂತಂದರೆ ಏನು? ಯೋಗ ಧರ್ಮ ಅಂದರೆ ಕರ್ಮಯೋಗದ ಧರ್ಮ, ಕರ್ಮಯೋಗದ ಸಾಧನೆ. ತ್ರಾಯತೆ ಮಹತೋ ಭಯಾತ್, ದೊಡ್ಡ ಭಯದಿಂದ, ಮನಸ್ಸಿನ ತಳಮಳದಿಂದ ನಮ್ಮನ್ನು ಕಾಪಾಡತ್ತೆ ಈ ಕರ್ಮಯೋಗದ ಸಾಧನೆ. ಈ ಮನಸ್ಸಿನ ತಳಮಳ ಅನ್ನೋದು ಸಣ್ಣ ವಿಷಯನ. ಈ ತುಮಕೂರಲ್ಲಿ ಅಲ್ಲೊಬ್ಬರು ಚೇತನ್ ಅಂತ ಒಬ್ಬರು ಬರ್ತಾರೆ. ಅವರು ಎಲ್ಲೋ ಒಂದು ಕಡೆ ಇದಂದರೆ ಕೌನ್ಸೆಲಿಂಗ್ ಮಾಡ್ತಾರೆ. ಯಾವುದೋ ಒಂದು ಮಾನಸಿಕ ಸಮಸ್ಯೆ ಇರೋರಿಗೆ ಒಂದು ಸೆಂಟ್ರ್ ಇದೆ, ಅವ್ರದ್ದು ಹೆಸರು ಮರ್ತೋಯ್ತು ನನಗೆ. ಅಲ್ಲಿ ಅವರು ಕೌನ್ಸೆಲಿಂಗು ಮತ್ತು ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಅವ್ರು ಹೇಳ್ತಾರೆ, ಎಂತೆಂಥ ಸಮಸ್ಯೆಗಳಿಂದ ಜನ ಬರ್ತಾರೆ. ದೈಹಿಕ ಸಮಸ್ಯೆ ಅಲ್ಲ, ಮಾನಸಿಕ ಸಮಸ್ಯೆ. ಎಂತೆಂಥ ಮಾನಸಿಕ ಸಮಸ್ಯೆ ಇರುತ್ತೆ ಮನುಷ್ಯನಿಗೆ. ಎಲ್ಲರೂ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಲ್ಲ, ಅಲ್ಲೇ ಇರ್ತಾರೆ, ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಾರೆ. ಅವ್ರಿಗೂ ಮನಃಶಾಂತಿ ಇರೋದಿಲ್ಲ, ಸುತ್ತಮುತ್ತ ಇರೋರಿಗೂ ಮನಃಶಾಂತಿಯಿಂದ ಇರೋದಕ್ಕೆ ಬಿಡೋದಿಲ್ಲ. ಕೆಲವರು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ, ಆದರೂ ವಾಸಿ ಆಗೋದಿಲ್ಲ. ಕೆಲವರು ಲೈಫ್ ಲಾಂಗ್ ಡಿಪ್ರೆಷನ್ಗೆ ಪಿಲ್ಸ್ ತೊಗೊತಾರೆ ಅಲ್ವಾ. ಸೊ ಅದರಿಂದ ಮಹತೋ ಭಯ, ಭಯಂಕರ ಸಮಸ್ಯೆಗಳಿಂದ ನಮ್ಮನ್ನು ಪಾರು ಮಾಡುತ್ತೆ ಈ ಕರ್ಮಯೋಗದ ವಿಚಾರ. ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ಒಂದು ಪ್ರಸಾದ ಬುದ್ಧಿಯನ್ನು ತಿಳ್ಕೊಂಡ್ರೆ ಸಾಕು, ದೊಡ್ಡ ದೊಡ್ಡ ವಿಚಾರ ಬೇಡ. ಇದೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತ ನಡೀತಾ ಇದೆ. ಏನು ಬರುತ್ತೋ ಅವನ ಇಚ್ಛೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅದನ್ನು ಬರುವಂಥ ಘಟನೆಗಳನ್ನು ನಾವು ಸ್ವೀಕರಿಸೋದಕ್ಕೆ ಸಾಧ್ಯವಾಗುತ್ತೆ. ಗುರುದೇವ್ ಹೇಳ್ತಾರಲ್ಲ, ದ ಯೂನಿವರ್ಸ್ ಈಸ್ ಎ ಕಾಸ್ಮಾಸ್, ನಾಟ್ ಎ ಖೇಯಾಸ್. ಇಲ್ಲಿ ಖೇಯಾಸ್ ಇಲ್ಲ, ಖೇಯಾಸು ಟ್ರಾಫಿಕಲ್ಲಿ ಎಲ್ಲ ಅವ್ಯವಸ್ಥೆ. ಇಲ್ಲಿ ಅವ್ಯವಸ್ಥೆ ಇಲ್ಲ. ಅದನ್ನು ನೋಡಿದ್ರೆ ಹಂಗೆ ಅನಿಸುತ್ತೆ, ಪೇಪರೆಲ್ಲ ನೋಡಿದ್ರೆ, ಟಿ ವಿ ನೋಡಿದ್ರೆ ಏನೋ ತುಂಬ ಅವ್ಯವಸ್ಥೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನಿಸುತ್ತೆ. ಆ ಥರ ಏನಿಲ್ಲ, ಎಲ್ಲ ನಿಯಮದ ಪ್ರಕಾರನೇ ನಡೆಯೋದು ಅಂತ ನಾವು ಅರ್ಥ ಮಾಡ್ಕೊಬೇಕು. ನಿಯಾಮಕ ಇದಾನಲ್ಲ ಭಗವಂತ. ಆಮೇಲೆ ಗುರುದೇವ್ದು ಇನ್ನೊಂದು ಮಾತು, ಇನ್ ಲೈಫ್ ಯು ಗೆಟ್ ವಾಟ್ ಯು ಡಿಸರ್ವ್, ನಾಟ್ ವಾಟ್ ಯು ಡಿಸೈರ್. ನಿನಗೆ ಅರ್ಹತೆ ಇರೋದು ಖಂಡಿತ ಸಿಗತ್ತೆ, ಅಷ್ಟು ಒಪ್ಕೊಂಡ್ರೆ ಸಾಕು, ಮನಸ್ಸು ಶಾಂತವಾಗುತ್ತೆ. ಅದೊಂದು ಸೆಂಟೆನ್ಸ್ ಅರ್ಥ ಮಾಡಿಕೊಂಡ್ರೆ ಸಾಕು, ಮನಸ್ಸು ಶಾಂತವಾಗುತ್ತೆ. ಸಾಕಲ್ಲ, ಮನಸ್ಸು ಶಾಂತವಾದ್ಮೇಲೆ ಮುಂದೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತಲ್ಲ. ಮನಸ್ಸು ಡಿಸ್ಟರ್ಬ್ ಆದರೆ ತಾನು ಏನೂ ಮಾಡೋಕ್ಕಾಗೋದಿಲ್ಲ, ಓದೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ನಿದ್ದೆ ಬರೋಲ್ಲ, ಎಲ್ಲ ಹಾಳು. ಸೊ ಮನಸ್ಸನ್ನು ಕ್ವೈಟನ್ ಮಾಡೋದಕ್ಕೆ ಈ ಕರ್ಮಯೋಗ ಅನ್ನೋದು ತುಂಬ ಸಹಾಯ ಆಗುತ್ತೆ.
ಸ್ವಲ್ಪ ಪ್ರಾಕ್ಟೀಸ್ ಸಾಕು, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು, ನಮಗೆ ತುಂಬ ಉಪಯೋಗ ಆಗುತ್ತೆ. ಈಗ 42ರಿಂದ 44, 42, 43, 44 3 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಸಕಾಮ ಕರ್ಮಗಳನ್ನು ಮಾಡೋರನ್ನ ಖಂಡನೆ ಮಾಡ್ತಾನೆ. ಸಕಾಮ ಕರ್ಮ ಅಂದ್ರೇನು? ಕರ್ಮವನ್ನು ಯಾವುದೋ ಒಂದು ಅನಿತ್ಯ ಫಲಕ್ಕೋಸ್ಕರ ಅನಿತ್ಯ ಫಲಪ್ರಾಪ್ತಿಗೋಸ್ಕರ ಮಾಡುವವರು, ಅವರು ಸಕಾಮ ಕರ್ಮಿಗಳು. ಅಂದರೆ ಕಾಮ್ಯ ಕರ್ಮವನ್ನು ಮಾಡೋರು ಅಥವಾ ಕರ್ಮಿಗಳು ಅಂತ ಕರಿಬೋದು. ಕರ್ಮಿ ಅಂತಂದರೆ ಸಕಾಮ ಕರ್ಮ ಮಾಡೋರು. ಆದರೆ ಹೆಚ್ಚಿನ ಜನ ಸಕಾಮ ಕರ್ಮನೇ ಮಾಡೋದು ಶುರುವಿನಲ್ಲಿ ಅಟ್ಲೀಸ್ಟ್. ಅದು ಕೂಡ ಇಲ್ಲಿ ವೈದಿಕ ದೃಷ್ಟಿಯಿಂದ ಹೇಳ್ತಾರೆ. ವೇದದಲ್ಲಿ, ವೇದ ಪೂರ್ವದಲ್ಲಿ ಅನೇಕ ಸಕಾಮ ಕರ್ಮಗಳನ್ನು ಕೊಟ್ಟಿದ್ದಾರೆ. ಅದು ಮನುಷ್ಯನಿಗೆ ಆಸೆ ಇರುತ್ತೆ, ಆಸೆ ತೀರಿಸ್ಕೊಬೇಕು, ಅದಕ್ಕೆ ಈ ಕರ್ಮ ಮಾಡು ಇಂಥ ಫಲ ಸಿಗುತ್ತೆ, ಈ ಯಜ್ಞ ಮಾಡು, ಈ ಪೂಜೆ ಮಾಡು, ಇಂಥ ಫಲ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಮನುಷ್ಯನಿಗೆ ಆಸೆ ಇರುತ್ತೆ. ಆದರೆ ಶ್ರೀಕೃಷ್ಣ ಹೇಳ್ತಾನೆ ಅವರೆಲ್ಲ ಅವಿವೇಕಿಗಳು. ಅವಿವೇಕಿಗಳು ಅಂದ್ರೇನು? ವಿವೇಕ ಅಂದ್ರೇನು? ನಿತ್ಯಾನಿತ್ಯ ವಸ್ತು ವಿವೇಕ, ನಿತ್ಯ ಅನಿತ್ಯ. ಅದಕ್ಕೆ ಯಾವಾಗಲೂ ನಾವು ಕೊಡೋ ಉದಾಹರಣೆ ಏನು? ತಂದೆ ಮತ್ತು ಮಗ ಬಲೂನ್ ಇಟ್ಕೊಂಡು ಆಟ ಆಡ್ತಿದ್ದಾರೆ. ಮಗನಿಗೆ ಖುಷಿ ಪಡಿಸೋದಕ್ಕೆ ತಂದೆ ಒಂದು ಹೊಸ ಬಲೂನ್ ತಂದಿದ್ದಾನೆ. ಇಬ್ಬರು ಆಟ ಆಡ್ತಿದ್ದಾರೆ. ಬಲೂನ್ ಆ ಕಡೆ ಹೊಡೆಯೋದು, ಅವನು ಈ ಕಡೆ ಹೊಡಿತಾನೆ. ಖುಷಿ, ಮಗ ಏನು ಖುಷಿಯಲ್ಲಿದ್ದಾನೆ ಅಂದರೆ ಹೊಸ ಬಲೂನ್ ಕಲರ್ ಆಗಿದೆ. ತಂದೆನೂ ಖುಷಿಯಾಗಿ ಆಟ ಆಡ್ತಿದ್ದಾರೆ. ಸ್ವಲ್ಪ ಹೊತ್ತಾದಮೇಲೆ ಬಲೂನ್ ಡಬಾರ್ ಬರ್ಸ್ಟ್ ಆಗೋಯ್ತು. ಆಗ ತಂದೆ ನಗ್ತಾನೆ, ಮಗ ಅಳುತ್ತಾನೆ. ಒಂದೇ ಘಟನೆಗೆ ಅದು ಹೇಗೆ ಸಾಧ್ಯ? ಒಬ್ಬರು ಅಳೋದು, ಇಬ್ಬರೂ ನಗಬೇಕಾಗಿತ್ತು ಅಥವಾ ಇಬ್ಬರು ಅಳಬೇಕಾಗಿತ್ತು? ಇಲ್ಲ. ಯಾಕೆ ಅಂತಂದರೆ ಒಬ್ಬನಿಗೆ ವಿವೇಕ ಇದೆ, ಇನ್ನೊಬ್ಬನಿಗೆ ವಿವೇಕ ಇಲ್ಲ. ಏನು ವಿವೇಕ ಇತ್ತು? ತಂದೆಗೆ ಗೊತ್ತಿತ್ತು ಇವತ್ತು ಕೆಲವು ನಿಮಿಷ ಅಷ್ಟಿದ್ರ ಕತೆ ಅಂತ. ಅವನು ತಿಳ್ಕೊಂಡ ಇದು ಶಾಶ್ವತವಾಗಿ ಹಿಂಗೆ ಇರುತ್ತೆ ಅಂತ. ಅವಿವೇಕ. ಸೊ ನಿತ್ಯಾನಿತ್ಯ ವಸ್ತು ವಿವೇಕ ಇಲ್ಲದೋರೋದ್ರಿಂದ ಮಗ ಅಳ್ತಾನೆ, ಅವಿವೇಕ ಇರೋದರಿಂದ ತಂದೆ ನಗ್ತಾನೆ. ಸೊ ಅದನ್ನೆಲ್ಲಿ ಹೇಳ್ತಿರೋದು? ಶ್ರೀಕೃಷ್ಣ ಹೇಳ್ತಿದ್ದಾನೆ ಇವರು ಅವಿವೇಕಿಗಳು. ಅನಿತ್ಯವಾದ ಫಲಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಆದರೆ ಕರ್ಮಯೋಗವನ್ನು ಮಾಡಿದ್ರೆ ನಿತ್ಯ ಫಲ ಪ್ರಾಪ್ತಿಯಾಗತ್ತೆ, ನಿತ್ಯ ಶಾಂತಿ ಆನಂದ ಪ್ರಾಪ್ತಿಯಾಗತ್ತೆ, ಅನಂತ ಫಲ ಪ್ರಾಪ್ತಿಯಾಗತ್ತೆ. ಅನಂತ ಫಲಪ್ರಾಪ್ತಿಗೆ ಕರ್ಮಯೋಗ ಮೊದಲನೇ ಮೆಟ್ಲು. ಅದು ಗೊತ್ತಿಲ್ಲ ಇವರಿಗೆ. ಅದರಿಂದ ಅನಿತ್ಯ ಪ್ರಾಪ್ತಿಗೇ ಕಷ್ಟಪಡ್ತಾರವರು, ಅವಿವೇಕ ಇಲ್ಲದೆ ಇರೋದ್ರಿಂದ. ಈಗ ಮುಂದಿನ 45ನೇ ಶ್ಲೋಕದಲ್ಲಿ ಹೇಳ್ತಾನೆ ಶ್ರೀಕೃಷ್ಣ, ನೀನು ಹಾಗಾಗಬೇಡ ಅರ್ಜುನ, ನೀನು ಅವಿವೇಕಿಗಳ ಥರ ಆಗಬೇಡ, ಸಕಾಮ ಕರ್ಮಗಳ ಹಿಂದೆ ಹೋಗಬೇಡ. ವೇದಗಳ ಪೂರ್ವ ಭಾಗದಲ್ಲಿ ಅನೇಕ ಸಕಾಮ ಕರ್ಮಗಳನ್ನು ಹೇಳಿದ್ದಾರೆ, ಅದರ ಹಿಂದೆ ಹೋಗಬೇಡ. ನೀನು ವೇದಾಂತಕ್ಕೆ ಬಾ ಅಂತ ಹೇಳ್ತಾನೆ. ತ್ರೈಗುಣ್ಯ ವಿಷಯ ವೇದಾಃ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಸೊ ಇದರ ಭಾಳ ಇಂಪಾರ್ಟೆಂಟ್ ಶ್ಲೋಕ ಇದು. ವೆರಿ ಇಂಪಾರ್ಟೆಂಟ್, ವೆರಿ ಬ್ಯೂಟಿಫುಲ್ ಶ್ಲೋಕ ಆಲ್ಸೋ. ಅರ್ಜುನಂಗೆ ಸ್ಪಷ್ಟವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾನೆ. ಈಗ ಡಾಕ್ಟ್ರ್ ಹೇಗೆ ಪೇಷಂಟ್ಗೆ ಹೀಗೆ ಮಾಡು, ಹೀಗೆ ಮಾಡಬೇಡ, ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಡ್ತಾನಲ್ಲ ಡಾಕ್ಟ್ರು, ಅದೇ ಥರ ಶ್ರೀಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಉಪದೇಶ ಕೊಡ್ತಿದ್ದಾನೆ. ಹೀಗೆ ಮಾಡು, ಹೀಗೆ ಮಾಡಬೇಡ, ಇದಕ್ಕಿಂತ ಸ್ಪಷ್ಟ ಹೇಳೋಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್ ಇನ್ಸ್ಟ್ರಕ್ಷನ್, ಕ್ಲಿಯರ್ ಕಮಾಂಡ್ಮೆಂಟ್ ಅಂತ ಹೇಳ್ತೀವಲ್ಲ, ಆ ಥರ ಶ್ರೀಕೃಷ್ಣ ಹೇಳ್ತಾನೆ. ವೇದಾಃ ತ್ರೈಗುಣ್ಯ ವಿಷಯಾಃ. ಇಲ್ಲಿ ವೇದ ಅಂತಂದರೆ ವೇದ ಪೂರ್ವ ಕರ್ಮಕಾಂಡ. ವೇದದಲ್ಲಿ 2 ಭಾಗ ಇದೆಯಲ್ಲ, ಕರ್ಮಕಾಂಡ ಮತ್ತು ಜ್ಞಾನಕಾಂಡ. ಜ್ಞಾನಕಾಂಡ ಅಂದರೆ ಉಪನಿಷತ್ಸು, ಆತ್ಮಜ್ಞಾನ ಹೇಳುವಂಥ ಭಾಗ ಉಪನಿಷತ್ಸು. ಅದರ ಮುಂಚಿನ ಭಾಗ ಕರ್ಮಕಾಂಡ ಮತ್ತು ಉಪಾಸನೆ 2 ಸೇರಿಸಿ. ಕರ್ಮಕಾಂಡದಲ್ಲಿ ಅನೇಕ ರೀತಿಯ ಅಪ್ರಾಪ್ತಸ್ಯ ಪ್ರಾಪ್ತಿಯನ್ನು ಹೇಳಿದ್ದಾರೆ. ಈಗ ತಾನೇ ಹೇಳಿದ್ರಲ್ಲ, ಅಪ್ರಾಪ್ತಸ್ಯ ಪ್ರಾಪ್ತಿ ಅಂದ್ರೇನು? ನನ್ನ ಹತ್ರ ಇಲ್ಲದೇ ಇರೋದನ್ನು ಪ್ರಾಪ್ತಿ ಮಾಡೋದಕ್ಕೆ ಕರ್ಮ ಉಪಾಸನೆ ಎಲ್ಲ ಸಹಾಯ ಮಾಡುತ್ತೆ. ಸಕಾಮ ದೃಷ್ಟಿಯಿಂದ ಮಾಡಿದಾಗ ನನ್ನ ಹತ್ರ ಇಲ್ಲದೇ ಇರೋ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಬೋದು. ಬೇರೆ ಬೇರೆ ಸಾಧನೆ ಇದೆ, ಬೇಕಾದಷ್ಟಿದೆ.
ಇನ್ನು ನಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ, ಸೊ ಅಂಗಡಿಗೆ ಹೋಗಿ ಒಂದು ಫ್ರಿಡ್ಜನ್ನು ಆರ್ಡರ್ ಮಾಡಿ ಬರ್ತೀನಿ. ಸೊ ಫ್ರಿಡ್ಜ್ ಬರುತ್ತೆ, ಅಪ್ರಾಪ್ತಸ್ಯ ಪ್ರಾಪ್ತಿ. ಫ್ರಿಡ್ಜ್ ಇರಲಿಲ್ಲ, ಬಂತು. ಆ ಥರ ಬೇಕಾದಷ್ಟು ನಾವು ಪ್ರಾಪ್ತಿ ಮಾಡ್ಕೊತಾ ಇರ್ತೀವಿ. ಅದಕ್ಕೆ ಕರ್ಮ ಮಾಡಬೇಕು. ಸೊ ಕರ್ಮದಿಂದ ನಮಗೆ ಸಿಗೋದು ಅಪ್ರಾಪ್ತಸ್ಯ ಪ್ರಾಪ್ತಿ. ಮತ್ತು ಏನು ನಾವು ಪ್ರಾಪ್ತಿ ಮಾಡ್ಕೊತೀವೋ ಅದೇನು ಶಾಶ್ವತ ಅಲ್ಲ, ಅದು ಸ್ವಲ್ಪ ದಿವಸ ಇರುತ್ತೆ, ಹೋಗುತ್ತೆ, ಮತ್ತೆ ಪ್ರಾಪ್ತಿ ಮಾಡ್ಕೊಬೇಕು. ಇಟ್ ಈಸ್ ಟೆಂಪರರಿ. ಸೊ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಈ ವೇದದ ಪೂರ್ವ ಭಾಗ ಏನಿದೆ ಕರ್ಮಕಾಂಡ, ಅದು ತ್ರೈಗುಣ್ಯ ವಿಷಯ. ಶಂಕರಾಚಾರ್ಯ ಹೇಳ್ತಾರೆ ತ್ರೈಗುಣ್ಯ ಅಂತಂದರೆ ಸಂಸಾರ. ಸಂಸಾರ ಅಂದರೆ ಏನು? ಅಪ್ರಾಪ್ತಸ್ಯ ಪ್ರಾಪ್ತಿ. ನನ್ನ ಹತ್ರ ವಸ್ತು ಇಲ್ಲ, ಆ ವಸ್ತು ಸಿಕ್ಕಿದ ಮೇಲೆ ನಾನು ಖುಷಿ ಆಗ್ತೀನಿ, ಒಂದು ಆಸೆ. ಮತ್ತು ಆ ವಸ್ತು ಇಲ್ಲ, ಆ ವಸ್ತು ಸಿಕ್ಕಿದ ಮೇಲೆ ನಾನು ಖುಷಿ ಆಗ್ತೀನಿ. ಆ ವಸ್ತು ಇಲ್ಲದೆ ಇರೋದ್ರಿಂದ ನಾನು ಅಪೂರ್ಣ, ಆ ವಸ್ತು ಸಿಕ್ಕಿದ ಮೇಲೆ ನಾನು ಪೂರ್ಣ ಆಗ್ತೀನಿ. ಸೊ ಈ ಮನಸ್ಥಿತಿ ಇದೆಯಲ್ಲ, ಅದಕ್ಕೆ ಸಂಸಾರ ಅಂತ ಹೆಸರು. ನೌ ಐ ಆಮ್ ಇನ್ಕಂಪ್ಲೀಟ್, ಐ ಹ್ಯಾವ್ ಟು ಬಿಕಮ್ ಕಂಪ್ಲೀಟ್ ಬೈ ಗೆಟಿಂಗ್ ದಟ್ ಪರ್ಸನ್ ಆರ್ ಥಿಂಗ್, ವಾಟ್ ಎವರ್, ದೆನ್ ಐ ವಿಲ್ ಬಿಕಮ್ ಕಂಪ್ಲೀಟ್ ಅಲ್ವಾ? ಅದೇ ತಾನೇ ಸಂಸಾರ. ಸಂಸಾರ ಅಂದರೆ ಏನು? ಈಗ ನಾನು ಅಪೂರ್ಣ, ಆ ವಸ್ತುವನ್ನು ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ನಾನು ಪೂರ್ಣ ಆಗ್ತೀನಿ. ಈಗ ನಾನು ಪರಿಚ್ಛಿನ್ನ, ಅದನ್ನು ಸಿಕ್ಕಿದ ಮೇಲೆ ಐ ವಿಲ್ ಬಿಕಮ್ ಅಪರಿಚ್ಛಿನ್ನ. ನೌ ಐ ಆಮ್ ಫೈನೈಟ್, ಐ ವಿಲ್ ಬಿಕಮ್ ಕಂಪ್ಲೀಟ್ ಬೈ ಗೆಟಿಂಗ್ ದಟ್ ಥಿಂಗ್, ದಟ್ ಪರ್ಸನ್, ದಟ್ ಪೋಸ್ಟ್, ವಾಟ್ ಎವರ್. ನಾನು ಪೂರ್ಣನಾಗ್ತೀನಿ, ತೃಪ್ತನಾಗ್ತೀನಿ ಮುಂದೆ, ಈಗಲ್ಲ. ಇದಕ್ಕೆ ಸಂಸಾರ ಅಂತ. ಇದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಅಲ್ಲ ಶಂಕರಾಚಾರ್ಯ ತ್ರೈಗುಣ್ಯ ಅಂತಂದರೆ ಸಂಸಾರ ವಿಷಯ ಪ್ರಕಾಶಯಿತವ್ಯ. ಸಂಸಾರ ವಿಷಯವನ್ನು ಹೇಳುವಂಥ ಭಾಗ ವೇದದ ಪೂರ್ವ ಭಾಗ. ಶ್ರೀಕೃಷ್ಣ ಹೇಳ್ತಾನೆ, ನೀನು ಅದಕ್ಕೆ ಹೋಗಬೇಡ, ಅಪ್ರಾಪ್ತಸ್ಯ ಪ್ರಾಪ್ತಿಯನ್ನು ನಿನ್ನ ಗುರಿಯಾಗಿ ಇಟ್ಕೊಬೇಡ. ನಿಸ್ತ್ರೈಗುಣ್ಯೋ ಭವ ಅರ್ಜುನ. ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್. ಅರ್ಜುನ, ನೀನು ನಿಸ್ತ್ರೈಗುಣ್ಯನಾಗು. ಅದಕ್ಕೆ ಶಂಕರಾಚಾರ್ಯ ಏನು ಹೇಳ್ಕೊಡ್ತಾರೆ, ನಿಷ್ಕಾಮ ಭವ. ನೀನು ನಿಷ್ಕಾಮನಾಗು. ವೇದಪೂರ್ವ ಅದೆಲ್ಲ ಕೂಡ ಈ ಕರ್ಮಕಾಂಡ ಇದೆಯಲ್ಲ, ಲೌಕಿಕ ಕರ್ಮಕಾಂಡನೂ ಅಷ್ಟೇ, ವೈದಿಕ ಅಂತ ತಗೊಳ್ಳೋ ಅವಶ್ಯಕತೆ ಇಲ್ಲ. ಲೌಕಿಕವಾಗಿ ಕರ್ಮಕಾಂಡ ಅಂತಂದರೆ ಲೌಕಿಕ ಚಟುವಟಿಕೆಗಳೆಲ್ಲ ಅಪ್ರಾಪ್ತಸ್ಯ ಪ್ರಾಪ್ತಿಗೋಸ್ಕರ ಮಾಡುವಂಥ ಕರ್ಮಗಳು. ಅರ್ಜುನ, ನೀನು ಅಪ್ರಾಪ್ತಸ್ಯ ಪ್ರಾಪ್ತಿಯನ್ನು ಗುರಿಯಾಗಿಟ್ಕೊಬೇಡ, ನೀನು ಪ್ರಾಪ್ತಸ್ಯ ಪ್ರಾಪ್ತಿಯನ್ನು ಗುರಿಯಾಗಿಟ್ಕೋ. ಆಲ್ರೆಡಿ ಇರೋದನ್ನು ಗಳಿಸೋದಕ್ಕೆ ನೋಡು. ಅದು ಹೇಗೆ? ಜ್ಞಾನದಿಂದ. ಶಂಕರಾಚಾರ್ಯರು ಆತ್ಮಬೋಧದಲ್ಲಿ ನೆಕ್ಲೆಸ್ ಉದಾಹರಣೆ ಕೊಡ್ತಾರೆ. ಯಾವುದೋ ಒಂದು ಹೆಣ್ಣು ನೆಕ್ಲೆಸ್ ಹಾಕ್ಕೊಂಡಿದ್ದಾಳೆ, ಅವಳು ಗೊತ್ತಿಲ್ಲ, ಅವಳು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿದೆ, ನೆಕ್ಲೆಸ್ ಹುಡ್ಕಾಡ್ತಿದ್ದಾಳೆ, ಸಿಗ್ತಾಯಿಲ್ಲ. ಆಮೇಲೆ ಗಂಡ ಹೇಳ್ತಾನೆ, ಇಲ್ಲೇ ಇದೆಯಲ್ಲ, ಸ್ವಲ್ಪ ಧೈರ್ಯ ಮಾಡಿ ಹೇಳ್ತಾನೆ ಅವ್ನು ಗಂಡ, ಇಲ್ಲೇ ಇದೆಯಲ್ಲ ಅಂತ. ಇಲ್ಲೇ ಇದೆಯಾ, ಸರಿ ಶಾಂತವಾಗಿಬಿಟ್ಲು. ಸೊ ಅವಳು ಕೂಗಾಟ ಎಲ್ಲ ನಿಂತೋಯ್ತು. ಯಾಕಂದರೆ ಗಂಡನ ಭಯಕ್ಕೆ ಶುರು ಮಾಡಿದ್ರು, ನೀವು ಎಲ್ಲೆಲ್ಲೋ ಹಿಡ್ತೀರಾ ಅಂತ, ಹಿಂಗೆ. ಸೊ ಸಿಕ್ತು. ಸೊ ಅದು ಪ್ರಾಪ್ತಸ್ಯ ಪ್ರಾಪ್ತಿ, ಶಾಂತವಾಗಿ. ಆ ರೀತಿ ಈ ಆತ್ಮವಸ್ತು ಈಗ ಹೇಳಿದ್ರಲ್ಲ ಆತ್ಮತತ್ವದ ಬಗ್ಗೆ, ವಸ್ತು ಪ್ರಾಪ್ತಿಯಾದಾಗ ಮನುಷ್ಯ ಪರಮ ಶಾಂತಿಯನ್ನು ಅನುಭವಿಸ್ತಾನೆ. ಮತ್ತೆ ಗಲಾಟೆ ಇಲ್ಲ ಒಂದು, ಮತ್ತಿನ್ನೇನು ಕೂಡ ಲೀಲೆ ಅಷ್ಟೆ. ಸೊ ಇನ್ನೇನು ಗಲಾಟೆ ಇಲ್ಲ. ಆ ರೀತಿ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ನೀನು ಈ ಸಂಸಾರದಲ್ಲಿ ಇದ್ದಂಗೆ ಬೇರೆ ಬೇರೆ ಬೇಕು ಅಂತ ಆ ಗಲಾಟೆಗೆ ಹೋಗಬೇಡ. ಆಲ್ರೆಡಿ ನಿನ್ನ ಹತ್ರ ಒಂದು ಅನಂತವಾದ, ಒಂದು ಅಪೂರ್ವವಾದಂಥ ಒಂದು ವಸ್ತು ಇದೆ, ಆತ್ಮವಸ್ತು ಇದೆ. ಅದನ್ನು ಅರ್ಥ ಮಾಡಿಕೊಂಡು ಅದೇ ನಾನು ಅಂತ ಅರ್ಥ ಮಾಡ್ಕೊ ಸಾಕು. ಪರಿಚ್ಛಿನ್ನ ಇವ ಅಜ್ಞಾನ ತನ್ನಾಶೇ ಸತಿ ಕೇವಲ ಸ್ವಯಂ ಪ್ರಕಾಶತೆ ಆತ್ಮ ಮೇಘಾಪಾಯೇ ಅಂಶುಮಾನ್ಯೋ. ಆತ್ಮಬೋಧದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಸೂರ್ಯನಿಗೇನಾಗಿಲ್ಲ, ಸೂರ್ಯನನ್ನು ಮೋಡ ಮುಚ್ಚಿದ ಹಾಗೆ. ಆ ಮೋಡಗಳು ಪಕ್ಕಕ್ಕೆ ಸರಿದ್ರೆ ಸೂರ್ಯ ನಮಗೆ ಗೋಚರವಾಗ್ತಾನೆ. ಆ ಥರ ಆತ್ಮ ನಾನು, ಅದು ನಮ್ಗೆ ಗೊತ್ತಿಲ್ಲ. ಆ ಗೊತ್ತಿಲ್ಲ ಅನ್ನೋದೇ ಅದು ಮೋಡ ಇದ್ದ ಹಾಗೆ. ಗೊತ್ತಾದರೆ ಪ್ರಾಪ್ತಿ ಆದಂಗೆ. ನಿಜವಾಗ್ಲೂ ಪ್ರಾಪ್ತಿಯಾಗಿಲ್ಲ, ಆಲ್ರೆಡಿ ಅದು ನಾನೇ. ಸೊ ಅದಕ್ಕೆ ಹೇಳ್ತಾರೆ, ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂದರೆ ನಿಷ್ಕಾಮೋ ಭವ. ಬಟ್ ಯಾವ ಕಾಮ ಇರಬೇಕು? ಮೋಕ್ಷ ಕಾಮ ಇರಬೇಕು. ಮುಮುಕ್ಷು ಆಗು ಅಂತ ಅರ್ಥ. ಬಿಕಮ್ ಎ ಮುಮುಕ್ಷು. ಆಮೇಲೆ ನಿರ್ದ್ವಂದ್ವೋ ಅಂದರೆ ಇಲ್ಲಿ ನಿಷ್ಕಾಮ ಭವ ಅಂದರೆ ಏನರ್ಥ? ಕಾಮ್ಯ ಕರ್ಮಗಳನ್ನು ಕಮ್ಮಿ ಮಾಡ್ಕೊಂಬ. ನಾನು ಹೇಳಿದ್ವಲ್ಲ 5 ರೀತಿ ಕರ್ಮ, ಅದರಲ್ಲಿ ಕಾಮ್ಯ ಕರ್ಮಗಳನ್ನು ರೆಡ್ಯೂಸ್ ಯುವರ್ ಕಾಮ್ಯ ಕರ್ಮ. ಆಮೇಲೆ ನಿರ್ದ್ವಂದ್ವೋ ಭವ. ನಿರ್ದ್ವಂದ್ವ ಅಂತಂದರೆ ಇವಾಗ ನೋಡಿದ್ವಿ, ದ್ವಂದ್ವಗಳು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನಗಳು ಪ್ರಪಂಚದ ಸ್ವಭಾವ. ನಾವು ಅದಕ್ಕೆ ಏನು ಮಾಡ್ತೀವಿ? ಈ ಕಷ್ಟ ಬರದೇ ಇರಲಿ, ದುಃಖ ಬರದೇ ಇರಲಿ, ಕಾಯಿಲೆ ಬರದೇ ಇರಲಿ ಅಂದ್ಬಿಟ್ಟು ಪರಿಹಾರ ಕರ್ಮಗಳನ್ನು ಮಾಡ್ತಾರೆ.
ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡ್ತಾರೆ. ಜ್ಯೋತಿಷರು ಹೇಳ್ತಾರೆ ನೋಡಿ ಟೈಮ್ ಸರಿ ಇಲ್ಲ ಅಂತ. ಅದಕ್ಕೆ ಬ್ರಹ್ಮಾಜಿ ಜೋಕ್ ಮಾಡ್ತಾರೆ. ಯಾರೋ ಒಬ್ಬನ ಹತ್ರ ಜ್ಯೋತಿಷ್ಯದಲ್ಲಿ ಹೋದಾಗ ಅವನು ಹೇಳಿದ ನೋಡಿ ಇನ್ನೊಂದು 3 ವರ್ಷ ನಿಮಗೆ ಸ್ವಲ್ಪ ಕಷ್ಟ ಇದೆ. ಅವನಿಗೆ ಖುಷಿ ಆಯ್ತು. 3 ವರ್ಷ ಆದಮೇಲೆ ಯಾವ ಕಷ್ಟನೂ ಇಲ್ಲ. 3 ವರ್ಷ ಆದಮೇಲೆ ಅದು ರೂಢಿ ಆಗ್ಬಿಡುತ್ತೆ ನಿಮಗೆ. ಸೊ ಆ ರೀತಿ ಸಾಧಕರು ಏನು ಮಾಡಬೇಕು, ಈ ಸಮಸ್ಯೆಗಳು ಬಂದಾಗ ಅದು ರೂಢಿ ಮಾಡ್ಕೊಬೇಕು. ಪರಿಹಾರ ಕರ್ಮಕ್ಕೆ ಎಲ್ಲದಕ್ಕೂ ಒಂದು ಕಾಯಿಲೆ ಬಂತು, ಪರಿಹಾರ ಕರ್ಮ, ಯಾರಿಗೋ ಏನೋ ಕಷ್ಟ ಬಂತು, ಪರಿಹಾರ ಕರ್ಮ. ಎಷ್ಟೊತ್ತು ಪರಿಹಾರ ಕರ್ಮ ಮಾಡೋದು, ಮುಗಿಯೋದೇ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ರೂಢಿ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಕಷ್ಟ ಅಂತಲೇ ಅನ್ಕೊಬಾರ್ದು. ಇಟ್ ಈಸ್ ಎ ಸಿಚುವೇಶನ್, ನಾಟ್ ಎ ಪ್ರಾಬ್ಲಮ್. ಶುಡ್ ಥಿಂಕ್ ಇಟ್ ಈಸ್ ಓನ್ಲಿ ಎ ಸಿಚುವೇಶನ್, ನಾಟ್ ಎ ಪ್ರಾಬ್ಲಮ್ ಅಂತ. ಆ ರೀತಿ ಆ್ಯಟಿಟ್ಯೂಡಿನಲ್ಲಿ ಚೇಂಜ್ ಮಾಡಿಕೊಂಡ್ರೆ ಯು ಕ್ಯಾನ್ ರೈಸ್ ಅಬೌವ್ ದ ಪ್ರಾಬ್ಲಮ್. ಸೊ ವಿ ಶುಡ್ ಲರ್ನ್ ಟು ರೈಸ್ ಅಬೌವ್ ದಿ ಪ್ರಾಬ್ಲಮ್ ಬೈ ಚೇಂಜ್ ಆಫ್ ಆ್ಯಟಿಟ್ಯೂಡ್. ನಿರ್ದ್ವಂದ್ವೋ ಭವ ನಿತ್ಯ ಸತ್ವಸ್ಥೋ ಭವ. ಸತ್ವಗುಣ ಹೆಚ್ಚಾದಷ್ಟು ನಮಗೆ ವಿವೇಕ ಜಾಸ್ತಿ ಆಗುತ್ತೆ. ರಜೋಗುಣ ಜಾಸ್ತಿ ಆದಷ್ಟು ವಿವೇಕ ಸ್ವಲ್ಪ ಕಮ್ಮಿ ಆಗುತ್ತೆ. ರತ್ವಗುಣ ಜಾಸ್ತಿ ಆದಷ್ಟು ವಿವೇಕ ಅಂದರೆ ಯಾವ ವಿವೇಕ? ಧರ್ಮ ವಿವೇಕ ಅಲ್ಲ, ನಿತ್ಯ ವಸ್ತು ವಿವೇಕ ಜಾಸ್ತಿ ಆಗುತ್ತೆ. ನಿತ್ಯ ವಿವೇಕ ಜಾಸ್ತಿ ಆದಷ್ಟು ನಾವು ನಿತ್ಯ ವಸ್ತುವಿನ ಕಡೆ ಹೋಗೋದಕ್ಕೆ ಸಾಧ್ಯ. ಯಾವುದು ನಿತ್ಯ ವಸ್ತು? ನಾನೇ, ನನ್ನ ಸ್ವರೂಪವೇ, ಸಚ್ಚಿದಾನಂದ ಸ್ವರೂಪ, ಅದೇ ನಿತ್ಯ. ಎಲ್ಲಿದೆ ಸ್ವರೂಪ? ನಾನೇ. ಸಕ್ಕರೆಯ ಸ್ವರೂಪ ಏನು? ಸಿಹಿ. ಆ ಸಿಹಿ ಅನ್ನೋದು ಬೇರೆ ಅಲ್ಲ, ಸಕ್ಕರೆ ಬೇರೆ ಅಲ್ಲ. ಸಿಹಿತನ ಇಲ್ಲದೆ ಸಕ್ಕರೆ ಇಲ್ಲ. ಸಕ್ಕರೆ ಅನ್ನೋದು ಸಿಹಿತನನೇ. ಯು ಕೆನ್ ನಾಟ್ ಸಪರೇಟ್ ಸ್ವೀಟ್ನೆಸ್ ಫ್ರಮ್ ಶುಗರ್. ಅದೇ ಥರ ಆತ್ಮತತ್ವ ಅನ್ನೋದು ನಮ್ಮ ಸ್ವರೂಪವೇ. ಆದರೆ ನಮ್ಮ ಮನಸ್ಸು ಬುದ್ಧಿ ಬಹಿರ್ಮುಖ ಆಗಿರೋದ್ರಿಂದ ನಾವು ಅದೇ ಶಾಂತಿಯನ್ನು, ಆನಂದವನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ. ಅದು ಶಾಸ್ತ್ರ ಹೇಳುತ್ತೆ, ಒಳಗೆ ಬಾ, ಒಳಗೆ ನೋಡು, ಮನಸ್ಸನ್ನು ಪ್ರಶಾಂತ ಮಾಡ್ಕೋ. ನಿನ್ನ ಮನಸ್ಸಿನ ಹಿಂದೆಯೇ ಇದೆ ತತ್ವ, ಎಲ್ಲೂ ದೂರ ಹೋಗಬೇಕಾಗಿಲ್ಲ. ಸೊ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ. ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸಮಸ್ಯೆ ಏನು ಅಂದರೆ ಯೋಗಕ್ಷೇಮದ ಸಮಸ್ಯೆ. ಹೌದಾ? ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ, ಕ್ಷೇಮ ಅಂದರೆ ಪ್ರಾಪ್ತಸ್ಯ ರಕ್ಷಣಂ. ನನ್ನ ಹತ್ರ ಇಲ್ಲದೆ ಇರೋದು ಪ್ರಾಪ್ತಿ ಮಾಡ್ಕೊಬೇಕು, ಪ್ರಾಪ್ತಿ ಮಾಡ್ಕೊಂಡಿರೋದನ್ನು ರಕ್ಷಣೆ ಮಾಡಬೇಕು. ಸೊ ಇಡೀ ಜೀವನ ಇದರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ, ಯೋಗಕ್ಷೇಮ ಪ್ರಧಾನಸ್ಯ ಶ್ರೇಯಸಿ ಪ್ರವೃತ್ತಿ ದುಷ್ಕರ ಇತಿ ಅತಃ ನಿರ್ಯೋಗಕ್ಷೇಮ ಭವ. ಶಂಕರಾಚಾರ್ಯ ಹೇಳ್ತಾರೆ, ಯಾರು ಯಾವಾಗಲೂ ಯೋಗಕ್ಷೇಮದ್ದೇ ಚಿಂತೆ ಮಾಡ್ತಾರೋ ಅವ್ರಿಗೆ ಶ್ರೇಯೋ ಮಾರ್ಗದಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಪ್ರಾಪ್ತಿ ಮಾಡ್ಕೊಬೇಕು, ಅದನ್ನು ಉಳಿಸ್ಬೇಕು, ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು, ಅದನ್ನು ರಕ್ಷಣೆ ಮಾಡಬೇಕು, ಇದೇ ಯೋಚನೆಯಲ್ಲಿರೋರಿಗೆ ಉಪನಿಷತ್ ಚಿಂತನೆ ಮಾಡೋಕ್ಕಾಗತ್ತಾ? ಭಗವದ್ಗೀತೆ ಅಧ್ಯಯನ ಮಾಡೋಕ್ಕಾಗತ್ತಾ? ಇಲ್ಲ. ಮೈಂಡ್ ಈಸ್ ನಾಟ್ ಫ್ರೀ, ಇಟ್ ಈಸ್ ಅನ್ ಆಕ್ಯುಪೈಡ್ ಮೈಂಡ್, ಪ್ರೀ ಆಕ್ಯುಪೈಡ್ ಮೈಂಡ್ ಅಂತಾರೆ. ಮನಸ್ಸು ಎಲ್ಲೋ ಇದ್ದರೆ, ಈ ಪ್ರವಚನದಲ್ಲಿ ಕೂತಿದ್ದೀರ, ಎಲ್ಲೋ ಇದ್ದರೆ ಮನಸ್ಸು ಈ ಪ್ರವಚನ ಕೇಳೋಕ್ಕಾಗತ್ತಾ? ಸೊ ಮನಸ್ಸಲ್ಲಿ ಆ ಚಿಂತೆ ಈ ಚಿಂತೆ ಎಲ್ಲ ಇದ್ದರೆ, ಯೋಗಕ್ಷೇಮದ ಚಿಂತೆ ಇದ್ದರೆ ಅಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಪನೂ ಮಾಡೋಕ್ಕಾಗಲ್ಲ, ಒಂದು ಸಿಂಪಲ್ ಧ್ಯಾನ ಕೂಡ ಮಾಡೋಕ್ಕಾಗೋದಿಲ್ಲ, ಒಂದು ಭಜನೆ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ. ಭಜನೆ ಹೇಳುವಾಗಲೂ ತಪ್ಪು ಹೇಳ್ತೀವಿ, ಯಾಕಂದರೆ ಕಾನ್ಸಂಟ್ರೇಷನ್ ಇಲ್ಲ, ಮನಸ್ಸು ಎಲ್ಲೆಲ್ಲೋ ಇದೆ, ಏನೋ ಭಯ, ಏನೋ ಚಿಂತೆ, ಏನೋ ಕೊರಗು. ಸೊ ಈ ಶಂಕರಾಚಾರ್ಯರ ಮಾತು ಹೇಗಿದೆ ನೋಡಿ, ಯೋಗಕ್ಷೇಮ ಪ್ರಧಾನಸ್ಯ, ಯಾರ ಮನಸ್ಸಲ್ಲಿ ಯೋಗಕ್ಷೇಮದ ಚಿಂತೆನೇ ಜಾಸ್ತಿ ಇದೆಯೋ ಶ್ರೇಯಸಿ ಪ್ರವೃತ್ತಿ ದುಷ್ಕರ, ಶ್ರೇಯೋ ಮಾರ್ಗದಲ್ಲಿ ಅವರು ಮುಂದೆ ಹೋಗೋದು ಕಷ್ಟ ಆಗುತ್ತೆ. ಶ್ರೇಯೋ ಮಾರ್ಗ ಅಂದರೆ ಏನು? ಮೋಕ್ಷ ಮಾರ್ಗ, ಜ್ಞಾನ ಮಾರ್ಗ, ಮುಂದೆ ಹೋಗೋದು ಕಷ್ಟ ಆಗುತ್ತೆ. ಅದರಿಂದ ನಿರ್ಯೋಗಕ್ಷೇಮ ಭವ ಅಂದರೆ ಏನು? ಯೋಗಕ್ಷೇಮದ ಚಿಂತೆ ಮಾಡಬೇಡ, ನಿನ್ನ ಕರ್ತವ್ಯ ಮಾಡು. ನಿಮ್ಮ ಫ್ಯಾಮಿಲಿ ಮ್ಯಾನ್ ಆಗಿದ್ದರೆ ನಿನ್ನ ಕರ್ತವ್ಯ ಮಾಡು, ಅದು ಯೋಗಕ್ಷೇಮದ ಚಿಂತೆ ಮಾಡಬೇಡ. ಆ ಚಿಂತೆ ಭಗವಂತನಿಗೆ ಬಿಟ್ಬಿಡು, ಭಗವಂತ ನಿನಗೆ ಕೊಟ್ಟೇ ಕೊಡ್ತಾ. ನಿನ್ನ ಅವಶ್ಯಕತೆ ಇರೋದು ಯೋಗಕ್ಷೇಮಂ ವಹಾಮ್ಯಹಂ, 9ನೇ ಅಧ್ಯಾಯದಲ್ಲಿ ಹೇಳಿದಾನೆ. ಸಾಧಕರಿಗೆ, ಮುಮುಕ್ಷುಗಳಿಗೆ ಅವರ ಅವಶ್ಯಕತೆಗೆ ತಕ್ಕಂತೆ ನಾನು ಅವ್ರಿಗೆ ಹೇಗಾದ್ರೂ ಸಾಧನೆ ಮಾಡಬೇಕಲ್ಲ, ಅದಕ್ಕೆ ಸ್ವಲ್ಪ ಅನುಕೂಲ ಬೇಕಲ್ಲ, ಕೊಟ್ಟೇ ಕೊಡ್ತೀನಿ. ಇನ್ನೊಂದು ಕಡೆ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಪ್ರಾರಬ್ಧಂ ಪುಷ್ಯತಿ ವಪುಹು. ಭಾಳ ಇಂಪಾರ್ಟೆಂಟ್ ಶ್ಲೋಕ ಅದು. ನೋಡು ಸಾಧಕ, ನೀನು ಬರೀ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡಬೇಡ. ನೀನು ಅದನ್ನೇ ಯೋಚನೆ ಮಾಡ್ತಿದ್ರೆ ಯಾವ ಸಾಧನೆಯೂ ಮಾಡೋಕ್ಕಾಗೋದಿಲ್ಲ. ಬಾಡಿ ಮೇಂಟೆನೆನ್ಸ್ ಈಸ್ ಆಲ್ರೆಡಿ ಫಿಕ್ಸ್ಡ್ ಬೈ ಪ್ರಾರಬ್ಧ. ಪ್ರಾರಬ್ಧ ಪ್ರಕಾರ ಏನು ಬರಬೇಕು ನಿಂಗೆ ಬಂದೇ ಬರುತ್ತೆ, ಏನು ಚಿಂತೆ ಮಾಡಬೇಡ.
ಬಾಡಿ ಮೇಂಟೆನೆನ್ಸ್ ಬಗ್ಗೆ ಚಿಂತೆ ಮಾಡಬೇಡ, ನೀನು ಅಧ್ಯಾತ್ಮ ಸಾಧನೆ ಬಗ್ಗೆ ಚಿಂತನೆ ಮಾಡು ಹೇಳ್ತಾನೆ ಶಂಕರಾಚಾರ್ಯರು ಹೇಳ್ತಿರೋದು ವಿವೇಕ ಚೂಡಾಮಣಿ. ಅದರಿಂದ ನಿರ್ಯೋಗಕ್ಷೇಮೋ ಭವ ಆತ್ಮವಾನ್. ಆತ್ಮವಾನ್ ಅಂದರೆ ಏನು ಶಂಕರಾಚಾರ್ಯ ಹೇಳ್ತಾರೆ? ಅಪ್ರಮತ್ತಃ ಭವ. ಅಪ್ರಮತ್ತ ಅಂದರೆ ಪ್ರಮಾದ ಅಂದರೆ ಕೇರ್ಲೆಸ್ ಆಗೋದು. ಇವಾಗ ನಾನು ಯಾವುದೋ ಒಂದು ಕೆಲಸಕ್ಕೋಸ್ಕರ ಮಾರ್ಕೆಟ್ಗೆ ಹೋಗ್ತೀನಿ, ಅಲ್ಲಿ ಯಾರೋ ಸಿಕ್ಬಿಡ್ತಾರೆ, ಮಾತಾಡ್ಕೊಂಡು ಕೊನೆಗೆ ಹಂಗೆ ವಾಪಸ್ ಬರ್ತೀನಿ. ಅಲ್ಲಿ ಹೋಗಿದ್ದ ಕೆಲಸ ಮರ್ತುಬಿಟ್ಟು ಬೇರೆ ಏನೋ ಮಾಡೋದು, ಅದು ನಮ್ಮ ಗುರಿ ಏನು ಅಂತ ಮರ್ತೋಗೋದು ಒಂದ್ಸತಿ ಆಗತ್ತಲ್ವ. ಸೊ ಇಲ್ಲಾಂದರೆ ಟ್ರೈನಲ್ಲಿ ಯಾರೋ ಫ್ರೆಂಡ್ ಆಗ್ತಾರೆ, ಅವ್ರ ಜೊತೆ ನಾನು ಹಿಡ್ಕೊಂಡು ಹೊಡೋಗ್ತೀನಿ. ಎಲ್ಲೋ ನಾನು ಎಲ್ಲೋ ಹಿಡಿಬೇಕು, ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಬನ್ನಿ ನಮ್ಮ ಮನೆ ಕಾಫಿ ಕೊಟ್ಕೊಂಡು ಹೋಗಿ ಅಂದ್ಬಿಡ್ತಾರೆ ಅವರು. ಮೊದಲೇ ಕಾಫಿ ಇಷ್ಟ, ಸರಿ ಅವ್ರ ಜೊತೆ ಹೋದಾಯ್ತು. ದಟ್ ಈಸ್ ಕಾಲ್ಡ್ ಪ್ರಮಾದ, ಕೇರ್ಲೆಸ್ನೆಸ್. ನಮ್ಮ ಗುರಿಯನ್ನು ಮರೆಯೋದು. ಯಾವತ್ತೂ ನಮ್ಮ ಗುರಿಯನ್ನು ಮರೆಯಬಾರ್ದು. ಶ್ರೇಯಸ್ಸೇ ನಮ್ಮ ಗುರಿ, ಬೇರೆ ಯಾವ ಆಕರ್ಷಣೆಗೂ ಬಲಿಯಾಗಬಾರ್ದು. ಅದಕ್ಕೆ ಹೇಳ್ತಾರೆ ಶಂಕರಾಚಾರ್ಯರು, ಆತ್ಮವಾನ್ ಅಂದರೆ ಅಪ್ರಮತ್ತಃ, ಬಿ ವೆರಿ ಅಲರ್ಟ್, ಆಲ್ವೇಸ್ ರಿಮೆಂಬರ್ ಯುವರ್ ಗೋಲ್. ಆ ಗೋಲ್ ಬಗ್ಗೆ ಯಾವಾಗಲೂ ಕೇರ್ಫುಲ್ ಆಗಿರಬೇಕು. ಅಥ್ಲೀಟ್ಸ್ ಕೂಡ ಅಷ್ಟೇ, ಅವ್ರ ಗುರಿನ ಬಗ್ಗೆ ಮರೆಯೋದಿಲ್ಲ. ಅವರು ಏನೇನೋ ಆಹಾರ ಕೊಟ್ಟರೆ ಎಲ್ಲ ತಿನ್ನಲ್ಲ. ಯಾಕೆ? ಆಹಾರದಿಂದ ಆರೋಗ್ಯ ಹಾಳಾಗುತ್ತೆ, ಮತ್ತು ನನ್ನ ಗುರಿ ಹೊಟ್ಟೋಗ್ಬಿಡುತ್ತೆ, ಗುರಿ ಕಳ್ಕೊಂಡ್ಬಿಡ್ತೀನಿ. ದೇ ಆರ್ ಆಲ್ವೇಸ್ ಅಲರ್ಟ್. ಸಿಂಗರ್ಸು ಅಷ್ಟೇ, ಕೊಟ್ಟಿದ್ದೆಲ್ಲ ತಿಂತಾರ? ಇಲ್ಲ, ಗಂಟ್ಲು ಒಳ್ಳೇದಲ್ಲ ಅಂತ ರಿಜೆಕ್ಟ್ ಮಾಡಿ. ಆ ಥರ ಸಾಧಕರು ಕೂಡ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ನೆವರ್ ಫಾರ್ಗೆಟ್ ಯುವರ್ ಗೋಲ್. ಲಕ್ಷ್ಯಬೋಧ ಅಂತಾರೆ ಅದಕ್ಕೆ. ಲಕ್ಷ್ಯಬೋಧ ಅಂದರೆ ಆಲ್ವೇಸ್ ಅವೇರ್ ಆಫ್ ಮೈ ಗೋಲ್. ಆಲ್ವೇಸ್, ಎಲ್ಲ ಫೀಲ್ಡಲ್ಲೂ ಅಷ್ಟೇ, ಎಸ್ಪೆಷಲಿ ಸ್ಪಿರಿಚುವಲ್ ಫೀಲ್ಡಲ್ಲಿ ಒನ್ ಶುಡ್ ಬಿ ವೆರಿ ಅಲರ್ಟ್ ಅಂತ. ಅದಕ್ಕೆ ಗುರುದೇವ್ ಹೇಳ್ತಾ ಇದ್ರು, ಅಲರ್ಟ್ ಆ್ಯಂಡ್ ವಿಜಿಲೆಂಟ್ ಲಿವಿಂಗ್ ಈಸ್ ಸಾಧನಾ. ಎವ್ರಿ ಮೊಮೆಂಟ್ ಯು ಹ್ಯಾವ್ ಟು ಬಿ ಅಲರ್ಟ್. ಈಗ ಟ್ರಾಫಿಕ್ಕಲ್ಲಿ ಜಾಸ್ತಿ ಟ್ರಾಫಿಕ್ ಇರೋ ರೋಡಲ್ಲಿ ಓಡಿಸೋವಾಗ ನಾವು ಎಷ್ಟು ಅಲರ್ಟಾಗಿರ್ತೀವಿ. ಅಲರ್ಟಾಗಿಲ್ಲ ಅಂದರೆ ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದೇ ಥರ ಜೀವನ ಅನ್ನೋ ಯಾತ್ರೆಯಲ್ಲೂ ಕೂಡ ನಾವು ಅಲರ್ಟಾಗಿರಬೇಕು ಯಾವಾಗಲೂ ಅಂತ ಇಲ್ಲಿ ಶ್ರೀಕೃಷ್ಣ ನೋಡಿ. ಒಂದು ಶ್ಲೋಕದಲ್ಲಿ ಎಷ್ಟೊಂದು ವಿಚಾರ ಇದೆ. 45ನೇ ಶ್ಲೋಕದಲ್ಲಿ. ಈಗ 47ಕ್ಕೆ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಶ್ಲೋಕ ಇದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವಕರ್ಮಣಿ. ವೆರಿ ಆಫನ್ ಕೋಟೆಡ್ ಫೇಮಸ್ ಶ್ಲೋಕ ಅಲ್ವಾ? ಎಷ್ಟೋ ಜನರಿಗೆ ಗೀತೆದು ಯಾವ ಶ್ಲೋಕನೂ ಗೊತ್ತಿರಲ್ಲ, ಇದೊಂದು ಮಾತ್ರ ಗೊತ್ತಿರುತ್ತೆ. ಹೆಚ್ಚಿನ ಜನರಿಗೆ ಈ ಶ್ಲೋಕ ಗೊತ್ತಿರುತ್ತೆ, ಬೇರೆ ಯಾವ ಶ್ಲೋಕನೂ ಗೊತ್ತಿರಲ್ಲ. ಇದೊಂದು ಗೊತ್ತಿರುತ್ತೆ ಎಲ್ರಿಗೂ, ಅಟ್ಲೀಸ್ಟ್ ಅರ್ಧನಾದರೂ ಗೊತ್ತಿರುತ್ತೆ. ಶ್ಲೋಕ ಪೂರ್ತಿ ಗೊತ್ತಿರಲ್ಲ ಕೆಲವರಿಗೆ, ಅರ್ಧನಾದರೂ ಗೊತ್ತಿರುತ್ತೆ. ಕರ್ಮಣ್ಯೇವಾಧಿಕಾರಸ್ತೆ ಅಂದ್ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ ಕೆಲವರು. ಅಟ್ಲೀಸ್ಟ್ ಹತ್ರ ಗೊತ್ತಿದೆಯಲ್ಲ ಸಾಕು. ಸೊ ಏನು ಹೇಳ್ತಾರೆ? ಕರ್ಮಣಿ ಏವ ಅಧಿಕಾರ ತೇ. ಈ ಶ್ಲೋಕದಲ್ಲಿ 4 ಭಾಗ ಇದೆ. ತೇ ಕರ್ಮಣಿ ಏವ ಅಧಿಕಾರ. ಇಲ್ಲಿ ಅಧಿಕಾರ ಅನ್ನೋ ಪದವನ್ನು 2 ರೀತಿ ವಿವರಿಸ್ಬೋದು. ಇನ್ನು ಕೆಲವರು ಬೇರೆ ರೀತಿಯೂ ವಿವರಿಸ್ತಾರೆ. ಇಲ್ಲಿ 2 ರೀತಿ ನೋಡ್ಬೋದು. ಶಂಕರಾಚಾರ್ಯ ಏನು ಹೇಳ್ತಾರೆ? ಕರ್ಮಣಿ ಏವ ಅಧಿಕಾರ ನ ಜ್ಞಾನನಿಷ್ಠಾಯಾಮ್ ತವ. 2 ಅಧಿಕಾರಿತ್ವ ಇದೆ. ಒಂದು ಕರ್ಮಕ್ಕೆ ಅಧಿಕಾರಿತ್ವ, ಇನ್ನೊಂದು ಜ್ಞಾನಕ್ಕೆ ಅಧಿಕಾರಿತ್ವ. ಈಗ PhD ಮಾಡೋದಕ್ಕೆ ಅಧಿಕಾರಿತ್ವ ಯಾರಿಗಿದೆ? PhD ಮಾಡಬೇಕು, ನನಗೆ ಏನು ಓದಿರ್ಬೇಕು? ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಅಲ್ವಾ? ಕರೆಕ್ಟಾ? ಸೊ MScನೋ MAನೋ ಏನೋ ಮಾಡಿರಬೇಕು, ಆಗ ನಾನು PhD ಮಾಡ್ಬೋದು. ಇಲ್ಲಾಂದರೆ BSc ಮಾಡಿದರೆ ಇಲ್ಲ, ಸಾಕಾಗಲ್ಲ. ಯು ಹ್ಯಾವ್ ಟು ಕಂಪ್ಲೀಟ್ MA ಆರ್ MSc, ದೆನ್ ಯು ಕ್ಯಾನ್ ಡೂ PhD. ದಟ್ ಈಸ್ ಕಾಲ್ಡ್ ಕ್ವಾಲಿಫಿಕೇಷನ್, ಅರ್ಹತೆ. ಸೊ ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನದ ತಿಳುವಳಿಕೆಗೆ ಈ ಒಂದು ಅರ್ಹತೆ ಯಾರಿಗಿದೆ? ಯಾರಿಗೆ ಕರ್ಮಯೋಗ ಮಾಡಿ ಸಾಧನ ಚತುಷ್ಟಯ ಸಂಪನ್ನರಾಗಿದ್ದಾರೋ ಅವ್ರಿಗಿದೆ. ಬೇರೆಯವರಿಗೆ ಅರ್ಹತೆ ಇಲ್ಲ. ಅರ್ಹತೆ ಇಲ್ಲ ಅಂದರೆ ಅವರು ಓದಬಾರ್ದು, ಕೇಳಬಾರ್ದು ಅಂತಲ್ಲ, ಅದರಿಂದ ಪ್ರಯೋಜನ ಆಗೋದಿಲ್ಲ, ಅವರಿಗೆ ಬೆನಿಫಿಟ್ ಆಗೋದಿಲ್ಲ. ಸೊ 10 ವರ್ಷದ ಹುಡುಗ ಬೇಕಾದ್ರೆ SSLC ಕ್ಲಾಸಲ್ಲಿ ಹೋಗಿ ಕೂತ್ಕೊಬೋದು, ಹಂಗೇನು ಅರ್ಥ ಆಗೋದಿಲ್ಲ. ನಾನು ಕೂತ್ಕೊತೀನಿ, ನಾನು ಬುದ್ಧಿವಂತ ಅಂದ್ಬಿಟ್ಟು ಹೋದರೆ
ಇಲ್ಲ ನಮ್ಮ ಮಗ ತುಂಬ ಬುದ್ಧಿವಂತ ಸೇರಿಸ್ಕೊಂಬಿಡಿ SLCಗೆ ಅಂತ ಕೆಲವು ಪೇರೆಂಟ್ಸ್ ಹಂಗೂ ಇದ್ದಾರೆ. ನಮ್ಮ ಮಗ ತುಂಬ ಬುದ್ಧಿವಂತ ಸೇರಿಸ್ಕೊಂಬಿಡಿ. SLC ಕ್ಲಾಸಲ್ಲಿ ಕೂತ್ಕೊಂಡು ಅವ್ನಿಗೇನು ಅರ್ಥ ಆಗೋದಿಲ್ಲ. 10 ವರ್ಷದ ಹುಡುಗ ತುಂಬ ಬುದ್ಧಿವಂತ ಆದ್ರೂ ಅವನಿಗೇನು ಅರ್ಥ ಆಗೋದಿಲ್ಲ. ಏಕೆಂದರೆ ಅರ್ಹತೆ ಇಲ್ಲ, ಈಸ್ ನಾಟ್ ಕ್ವಾಲಿಫೈಡ್. ಸೊ ಇಲ್ಲಿ ಹೇಳ್ತಾರೆ, ಅರ್ಜುನ ನಿನಗೆ ಅಧಿಕಾರ ಅಂದರೆ ಕ್ವಾಲಿಫಿಕೇಷನ್ ಇರೋದು ಕರ್ಮ ಸಾಧನೆಗೆ, ಜ್ಞಾನ ಸಾಧನೆಗೆ. ಇನ್ನೂ ನಿನಗೆ ಬುದ್ಧಿ ಸೂಕ್ಷ್ಮ ಆಗಿಲ್ಲ. ಬುದ್ಧಿ ಸೂಕ್ಷ್ಮ ಆದರೆ ಯು ಕ್ಯಾನ್ ಕಮ್ ಟು ಸೆಲ್ಫ್ ನಾಲೆಡ್ಜ್ ವೆರಿ ಈಸಿಲಿ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಒಂದರ್ಥ. ಇನ್ನೊಂದು ಅರ್ಥ, ಅಧಿಕಾರ ಅಂತಂದರೆ ಚಾಯ್ಸ್. ಚಾಯ್ಸ್ ಅಂದರೆ ಏನು? ಆಯ್ಕೆ ಮಾಡೋದು. ಈಗ ನಾನು ಒಂದು ಬಟ್ಟೆ ಅಂಗಡಿಗೆ ಹೋದರೆ ನಂದು ಆಯ್ಕೆ ಏನು ಬೇಕಾದ್ರೂ ಮಾಡ್ಬೋದು. ಈ ಕಲರ್ ಬಟ್ಟೆ, ಅಂಥ ಬಟ್ಟೆ, ಇಂಥ ಬಟ್ಟೆ, ಇಂಥದ್ದು ಇರುತ್ತೆ. ನಾನು ಚಾಯ್ಸ್ ಮಾಡ್ತೀನಿ. ಐ ಚೂಸ್ ಸಮಥಿಂಗ್ ಅಲ್ವಾ, ನಾನು ಸೆಲೆಕ್ಟ್ ಮಾಡ್ತೀನಿ. ಅದು ನನಗೆ ಅಧಿಕಾರ ಇದೆ. ಐ ಕ್ಯಾನ್ ಚೂಸ್ ಸಮಥಿಂಗ್. ಸೊ ಇಲ್ಲಿ ಇನ್ನೊಂದು ಅರ್ಥ ಅಧಿಕಾರ ಅಂತಂದರೆ ಚಾಯ್ಸ್ ಮಾಡೋದು. ಉದಾಹರಣೆಗೆ ಈ ವೋಟಿಂಗ್ ಟೈಮಲ್ಲಿ ಬೇಕಾದರೆ ಅಲ್ಲ, ಆ್ಯಕ್ಚುಲಿ ವೋಟ್ ಮಾಡಲೇಬೇಕು. ವೋಟ್ ಮಾಡದೇ ಇರೋದು ತಪ್ಪೇ. ಆದರೆ ಎಷ್ಟೋ ಜನ ವೋಟ್ ಮಾಡಲ್ಲ. ಸೊ ವೋಟಿಂಗ್ ಈಸ್ ನಾಟ್ ಜಸ್ಟ್ ಎ ರೈಟ್, ಇಟ್ ಈಸ್ ಎ ಡ್ಯೂಟಿ. ಆದರೆ ಎಷ್ಟೋ ಜನ ಮಾಡೋದಿಲ್ಲ. ಸೊ ವೋಟ್ ಮಾಡ್ಬೋದು, ಮಾಡದೇ ಇರ್ಬೋದು. ಮತ್ತು ಯಾರಿಗೆ ವೋಟ್ ಮಾಡ್ತೀನಿ ಅದು ನನ್ನ ಕೈಲಿದೆ. ಯಾರಿಗೆ ವೋಟ್ ಮಾಡ್ತೀನಿ ನನ್ನ ಕೈಲಿಲ್ಲ. ನೋಟ ಅಂತಿದೆಯಲ್ಲ, ನೋಟ ಅಂತ ಏನು ಎಕ್ಸ್ಪೆನ್ಷನ್ ಇದೆ. ಸೊ ಯಾರಿಗೂ ನಾನು ವೋಟ್ ಹಾಕಿಲ್ಲ ಅಂತಲೂ ಹಾಕ್ಬೋದು. ಸೊ ಇದು ಏನೇನೋ ಚಾಯ್ಸ್ ಇದೆ ವೋಟಿಂಗ್ ವಿಷಯದಲ್ಲಿ, ಅದರಲ್ಲಿ ಚಾಯ್ಸ್ ಇದೆ. ಆದರೆ ನಾನು ವೋಟ್ ಹಾಕಿದ ವ್ಯಕ್ತಿನ ಗೆಲ್ತಾನೆ ಅನ್ನೋದೇನು ನಮ್ಮ ಕೈಲಿಲ್ಲ. ಮಾ ಫಲೇಶು ಕದಾಚನ. ನಾನು ವೋಟ್ ಹಾಕಿದ ವ್ಯಕ್ತಿನ ಗೆಲ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಂದ್ಬಿಟ್ಟು ನನ್ನ ವೋಟಿಗೆ ಬೆಲೆನೇ ಇಲ್ಲ ಅಂತಲೂ ಇಲ್ಲ. ನನ್ನ ವೋಟಿಗೂ ಒಂದು ಬೆಲೆ ಇದೆ. ಆದರೆ ನಾನು ವೋಟ್ ಹಾಕಿದ ವ್ಯಕ್ತಿನೇ ಗೆಲ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೇತುರ್ಭೂಹು. ಮಾ ಕರ್ಮಫಲ ಹೇತು ಅಂತಂದರೆ ಇಲ್ಲಿ ಮೋಟಿವ್, ಉದ್ದೇಶ. ಕರ್ಮಫಲವೇ ನಿನ್ನ ಉದ್ದೇಶ ಆಗಬಾರ್ದು ಕರ್ಮ ಮಾಡುವಾಗ. ಮತ್ತು ಏನು ಉದ್ದೇಶ ಆಗಿರಬೇಕು? ಇದು ನನ್ನ ಕರ್ತವ್ಯ. ಇವಾಗ ನೋಡಿದ್ವಲ್ಲ ನೆನ್ನೆ, ಬೇರೆ ಬೇರೆ ಥರ ಆ್ಯಟಿಟ್ಯೂಡ್ಸ್ ನೋಡಿದ್ವಲ್ಲ ಕರ್ಮಯೋಗದಲ್ಲಿ. ಇದು ನನ್ನ ಕರ್ತವ್ಯ ಅಂತ ನಾನು ಕರ್ಮವನ್ನು ಮಾಡ್ಬೋದು. ಮೈ ಡ್ಯೂಟಿ. ಯಾಕಂದರೆ ಭಗವಂತ ನನಗೆ ಡ್ಯೂಟಿ ಕೊಟ್ಟಿದ್ದಾನೆ. ವರ್ಣಾಶ್ರಮ ಧರ್ಮದ ಪ್ರಕಾರ ಅಂತ ನೋಡ್ಬೋದು, ಅಥವಾ ಭಗವಂತನ ಆಜ್ಞೆ ಅಂತ ನೋಡ್ಬೋದು. ಬೇರೆ ಬೇರೆ ಥರ ನೋಡ್ಬೋದು. ಮೊನ್ನೆ ಎಲ್ಲ ನೋಡಿದ್ವಿ 4 ಡಿಫ್ರೆಂಟ್ ಆ್ಯಟಿಟ್ಯೂಡ್ಸ್. ಸೊ ಕರ್ತವ್ಯ ಅಂತ ಮಾಡ್ಬೋದು. ಮತ್ತು ನನ್ನ ಅಂತಃಕರಣ ಶುದ್ಧಿಗೋಸ್ಕರ ಈ ಕರ್ಮವನ್ನು ಮಾಡ್ತಿದ್ದೀನಿ ಅಂತಲೂ ಮಾಡ್ಬೋದು. ಚಿತ್ತಶುದ್ಧಿಗೋಸ್ಕರ ಈ ಕರ್ಮವನ್ನು ಮಾಡ್ತಿದ್ದೀನಿ, ನನ್ನ ಕರ್ತವ್ಯ ಅಂತ ಭಗವಂತನ ಆಜ್ಞೆ ಅಂತ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಥರ ಧರ್ಮ ದೃಷ್ಟಿಯಿಂದನೂ ನಾನು ನೋಡ್ಬೋದು. ಇದು ಧರ್ಮ, ಅದರಿಂದ ಮಾಡ್ತಿದ್ದೀನಿ. ಈ ರೀತಿ ಬೇರೆ ಬೇರೆ ಥರ ನೋಡಿ ನಾನು ಕರ್ಮ ಮಾಡ್ಬೋದು. ಆ ಅನಿತ್ಯ ಕರ್ಮಫಲವನ್ನೇ ನನ್ನ ಗುರಿಯಾಗಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತಲ್ಲ, ಅದನ್ನೇ ನೀನು ಗುರಿಯಾಗಿ ಇಟ್ಕೊಬೇಡ. ಡೋಂಟ್ ಅಲೋ ದಿ ಮೆಟೀರಿಯಲ್ ಬೆನಿಫಿಟ್ ಟು ಬಿಕಮ್ ಯುವರ್ ಮೋಟಿವ್ ಅಂದರೆ ಉದ್ದೇಶ. ನಿನ್ನ ಉದ್ದೇಶ ಅನಿತ್ಯ ಕರ್ಮಫಲವನ್ನು ಇಟ್ಕೊಬೇಡ. ಉದಾಹರಣೆಗೆ ನೆನ್ನೆ ಹೇಳಿದ್ನಲ್ಲ, 50,000 ರೂಪಾಯಿಗೆ ಒಂದು ಟೀಚರು ಟೀಚಿಂಗ್ ಮಾಡ್ತಾಯಿದ್ದಾಳೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ. ಒಂದು ಕಾಲೇಜಲ್ಲಿ ಫಸ್ಟ್ ಇಯರ್ PUCಗೆ ಪಾಠ ಮಾಡ್ತಿದ್ದಾಳೆ. 50,000 ರೂಪಾಯಿ ಸ್ಯಾಲ್ರಿ. ಸೊ ಪಾಠ ಮಾಡುವಾಗ 50,000 ರೂಪಾಯಿಗೋಸ್ಕರನೂ ಪಾಠ ಮಾಡ್ಬೋದು. ಎಷ್ಟೋ ಜನ ಹಂಗೂ ಮಾಡ್ತಾರೆ. ಆದರೆ ಅವಾಗ ಏನಾಗುತ್ತೆ, ಅಷ್ಟು ಖುಷಿ ಇರೋದಿಲ್ಲ. ಅಯ್ಯೋ ಏನು ಬರೀ 50,000, ಯಾವಾಗ ಇವ್ರು ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಅಂತ ಏನೇನೋ ಯೋಚನೆಗಳು ಬರುತ್ತೆ. ಆ ಕಾಲೇಜಲ್ಲಿ ಜಾಸ್ತಿ ಇದೆ, ನಮ್ಮ ಕಾಲೇಜಲ್ಲಿ ಕಮ್ಮಿ ಇದೆ. 50,000ದಲ್ಲಿ ಏನಾಗುತ್ತೆ ಈಗಿನ ಕಾಲದಲ್ಲಿ? 108 ಯೋಚನೆಗಳು ಬರುತ್ತೆ. ಇಲ್ಲ, ನಾನು ಮಕ್ಕಳಿಗೆ ಪಾಠ ಮಾಡ್ತಾಯಿದ್ದೀನಿ, ಇದು ದೇವ್ರ ಕೆಲಸ. ಮಕ್ಕಳು ಸಾಕ್ಷಾತ್ ದೇವರಿದ್ದಂಗೆ, ಅವರ ಸೇವೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಇದರಿಂದ ನನಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗುತ್ತೆ, ಇನ್ನರ್ ಗ್ರೋತ್ ಆಗುತ್ತೆ. ಈ ಭಾವನೆಯಲ್ಲೂ ಮಾಡ್ಬೋದು. ಬಟ್ 50,000 ತೊಗೊಳ್ಳೋದು ಬೇಡ ಅಂತಲ್ಲ, 50,000 ಸ್ಯಾಲ್ರಿ ತೊಗೊಬೇಕು. ಯಾಕಂದರೆ ಅದು ಬೈ ಪ್ರಾಡಕ್ಟ್. ಇಟ್ ಈಸ್ ಅವಾಂತರ ಫಲ, ಮುಖ್ಯ ಫಲ. ನೆನ್ನೆ ಹೇಳಿದ್ನಲ್ಲ, ಮಾವಿನ ಮರ ಹಣ್ಣು ಕೊಡೋದು ಮುಖ್ಯ ಫಲ, ಅದು ನೆರಳು ಕೊಡೋದು ಅವಾಂತರ ಫಲ, ಸೆಕೆಂಡ್ರಿ ರಿಸಲ್ಟ್. ಪ್ರೈಮರಿ ರಿಸಲ್ಟ್ ಈಸ್ ಫ್ರೂಟ್. ಆ ಥರ ಸ್ಯಾಲ್ರಿ ಏನು ಬರುತ್ತೆ ಅಥವಾ ಮೆಟೀರಿಯಲ್ ಬೆನಿಫಿಟ್ ಏನು ಸಿಗುತ್ತೆ ಅಥವಾ ಲೌಕಿಕ ಪ್ರಯೋಜನ ಏನಾಗುತ್ತೆ, ಅದು ಮುಖ್ಯ ಫಲವನ್ನಾಗಿ ಮಾಡ್ಕೊಬಾರ್ದು. ಮುಖ್ಯ ಫಲ ಅಂತಃಕರಣ ಶುದ್ಧಿ, ಇನ್ನರ್ ಎಕ್ಸ್ಪ್ಯಾನ್ಷನ್. ಅದು ಯಾವ ಕರ್ಮಕ್ಕೂ ಅನ್ವಯಿಸುತ್ತದೆ. ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಒಂದು ಸೈಂಟಿಸ್ಟ್ ಕೆಲಸಕ್ಕೆ ತನಕ, ಪ್ರೈಮ್ ಮಿನಿಸ್ಟ್ರ್ ತನಕ. ಸೊ ಪ್ರೈಮ್ ಮಿನಿಸ್ಟ್ರ್ ಕೆಲಸ ಬರೀ ಮೋಹದಿಂದ, ಅಹಂಕಾರದಿಂದನೂ ಮಾಡ್ಬೋದು, ಸೇವಾ ಮನೋಭಾವದಿಂದನೂ ಮಾಡ್ಬೋದು. ಬೇರೆ ಬೇರೆ ಥರ ರಾಜಕೀಯ ಗುದ್ದಾಟದಲ್ಲಿ ಇದ್ಕೊಂಡು
ಅವ್ರನ್ನ ತುಳಿದು ಇವ್ರನ್ನ ತುಳಿದು ಅಹಂಕಾರ ಬೆಳೆಸ್ಕೊಂಡು ಮಾಡ್ಬೋದು ಪ್ರೈಮ್ ಮಿನಿಸ್ಟರ್ ಕೆಲಸ, ಇಲ್ಲ ದೇಶ ಸೇವೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಮಾಡ್ಬೋದು, ಭಗವಂತನ ಸೇವೆ ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ಬೋದು. ಸೊ ಅವ್ರವ್ರ ಮನಸ್ಥಿತಿ ಆ ರೀತಿ ಉದ್ದೇಶ ಇಟ್ಕೊಂಡ್ರೆ ದೇವರ ಸೇವೆ ದೇಶ ಸೇವೆ ಅಂತ ಇಟ್ಕೊಂಡ್ರೆ ಅಂತಃಕರಣ ವಿಕಾಸ ಉಂಟಾಗತ್ತೆ, ಇನ್ನರ್ ಎಕ್ಸ್ಪ್ಯಾನ್ಷನ್ ಉಂಟಾಗತ್ತೆ, ಪರ್ಮನೆಂಟ್ ಬೆನಿಫಿಟ್ ಸಿಗುತ್ತೆ. ಏನೋ ಒಂದು ಅನಿತ್ಯ ಫಲಕ್ಕೋಸ್ಕರ ಮಾಡಿದ್ರೆ ಅನಿತ್ಯ ಫಲ ಬರುತ್ತೆ, ಹೊರಟಾಗತ್ತೆ. ಸೊ ದ ಲಾಸ್, ಇಟ್ಸ್ ಎ ಬಿಗ್ ಲಾಸ್. ಸೊ ಕರ್ಮದ ಮೂಲಕ ನಾವು ಶಾಶ್ವತವಾದ ಪ್ರಯೋಜನವನ್ನು ಪಡ್ಕೊಬೋದು, ಇಲ್ಲ ಏನೋ ಒಂದು ಅನಿತ್ಯ ಪ್ರಯೋಜನವನ್ನು ಪಡ್ಕೊಬೋದು. ಅದು ನಮ್ಮ ಕೈಲಿದೆ. ಸೊ ಮಾ ಕರ್ಮಫಲ ಹೇತು ಅಂದರೆ ಮೋಟಿವ್, ಉದ್ದೇಶ. ಆ ಅನಿತ್ಯ ಫಲವನ್ನೇ ನಿನ್ನ ಉದ್ದೇಶವಾಗಿ ಇಟ್ಕೊಬೇಡ ಕರ್ಮ ಮಾಡುವಾಗ. ಮಾತೆ ಸಂಗೋಸ್ತು ಅಕರ್ಮಣಿ, ಹಾಗಂತ ನೀನು ಕರ್ಮವನ್ನೇ ಬಿಟ್ಬಿಡ್ಬೇಡ. ಕರ್ಮವನ್ನೇ ನಾನು ಮಾಡೋದಿಲ್ಲ, ಯಾಕೆ ಫಲಾಸಕ್ತಿ ಇರಬಾರ್ದು ಅಂದಮೇಲೆ ಕರ್ಮ ಯಾಕೆ ಮಾಡಬೇಕು ಅಂತ ಕರ್ಮವನ್ನೇ ಬಿಟ್ಬಿಡ್ಬೇಡ. ನಿನ್ನೆ ನೋಡಿದ್ವಿ ಕರ್ಮಜ್ಯಾಯೋ ಹಿ ಅಕರ್ಮಣ, 4 ಕಾರಣ ನೋಡಿದ್ವಿ. ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ, ಕರ್ಮತ್ಯಾಗ ಮಾಡಿದ್ರೆ ವಿಪರೀತ ಫಲ ಉಂಟಾಗುತ್ತೆ, ಮನಸ್ಸು ಹಾಳಾಗತ್ತೆ ಅಂತ ನಾಲೆಲ್ಲ ವಿಚಾರ ನೋಡಿ. ಮತ್ತು ಕರ್ಮ ಮಾಡಲಿಲ್ಲ ಅಂದರೆ ದೇಹದ ಆರೋಗ್ಯ ಇರೋದಿಲ್ಲ. ಈ ರೀತಿ ಬೇರೆ ಬೇರೆ ಕಾರಣ ನೋಡಿದ್ವಿ ಯಾಕೆ ಕರ್ಮ ಮಾಡಬೇಕು ಅಂತ. ಹೇಳ್ತಾನೆ ಮಾತೆ ಸಂಗಃ ಅಸ್ತು ಅಕರ್ಮಣಿ. ಅಕರ್ಮ ಅಂದರೆ ಏನು ಮಾಡದೇ ಇರೋದು, ಗಿವಿಂಗ್ ಅಪ್ ಆ್ಯಕ್ಷನ್. ಯಾಕಂದರೆ ಎಷ್ಟೋ ಜನರಿಗೆ ಸುಮ್ಮನೆ ಇರೋದೇ ಇಷ್ಟ. ನಾವೆಲ್ಲ ಮಾಡೋ ಸುಮ್ಮನೆ ಇರೋದಕ್ಕೆ ತಾನೆ, ಈಗಲೇ ಸುಮ್ಮನೆ ಇದ್ಬಿಡ್ತೀನಿ ಅಂತ ಹೇಳ್ಬೋದು ಅವರು. ಎಲ್ಲ ಮಾಡೋ ಸುಮ್ಮನೆ ಇರೋದಕ್ಕೆ ತಾನೆ, ಅದು ಜೋಕ್ ಇದೆಯಲ್ಲ ನಿಮಗೆಲ್ಲ ಗೊತ್ತಿರ್ಬೋದು. ಯಾರೊಬ್ಬ ಸುಮ್ಮನೆ ಕೂತಿರ್ತಾನೆ, ಯಾರೋ ಬಂದು ಯಾಕಪ್ಪ ಸುಮ್ಮನೆ ಕೂತಿದ್ಯಾ ಈ ವಯಸ್ಸಲ್ಲಿ, ಏನು ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸ ಮಾಡಿದ್ರೆ ಏನು ಸಿಗುತ್ತೆ, ದುಡ್ಡು ಬರುತ್ತೆ, ದುಡ್ಡು ಬಂದಮೇಲೆ ಆರಾಮಾಗಿರ್ಬೋದು, ಈಗಲೇ ಆರಾಮಾಗಿದ್ದೀನಿ ಅಂತ. ಆ ರೀತಿ ಈ ಥರ ಪರ್ವರ್ಟೆಡ್ ಲಾಜಿಕ್ ಎಲ್ಲ ಉಪಯೋಗಿಸಬಾರ್ದು. ಕರ್ಮದಿಂದ ಮನುಷ್ಯನ ಬೆಳವಣಿಗೆ ಆಗುತ್ತೆ, ಆ ಬೆಳವಣಿಗೆಯಿಂದ ಆಧ್ಯಾತ್ಮಿಕ ವಿಕಾಸ ಉಂಟಾಗುತ್ತೆ. ಇಲ್ಲದಿದ್ದರೆ ಆಧ್ಯಾತ್ಮಿಕ ವಿಕಾಸ ಉಂಟಾಗೋದಿಲ್ಲ. ಕರ್ಮ ಈಸ್ ದ ಫೀಲ್ಡ್ ವೇರ್ ವಿ ಗ್ರೋ ಸ್ಪಿರಿಚುವಲಿ. ಅದನ್ನು ಅರ್ಥ ಮಾಡ್ಕೊಬೇಕು. ಬರೀ ಯಾವುದೋ ಒಂದು ಸ್ಯಾಲ್ರಿಗೋಸ್ಕರ, ಏನೋ ಒಂದು ಪ್ರಾಫಿಟ್ಗೋಸ್ಕರ ಅಲ್ಲ. ಆ ಪ್ರಾಫಿಟ್ ಕೂಡ ಸಮಾಜ ಸೇವೆಗೆ ಅಂತಂದರೆ ಅದು ಕರ್ಮಯೋಗನೇ ಆಗುತ್ತೆ. ಏನು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಬರುತ್ತೆ ಅದು ಕೂಡ ಸಮಾಜ ಸೇವೆ ಅನ್ನೋ ದೃಷ್ಟಿಯಿಂದ ನಾವು ಆ ದೃಷ್ಟಿಯಿಂದ ಪ್ರಾಫಿಟ್ ಮಾಡಿಕೊಂಡ್ರೆ ನನ್ನ ಕೈಲಾದಷ್ಟು ಸೇವೆ ಮಾಡಬೇಕು. ಆ ಬಿಸ್ನೆಸ್ ಕೂಡ ಸೇವಾ ಮನೋಭಾವದಿಂದ ಮಾಡಿದ್ರೆ ಅದು ಕರ್ಮಯೋಗನೇ ಆಗುತ್ತೆ. ಸೊ ಈ ಫಲಾಸಕ್ತಿಯನ್ನು ಬಿಟ್ಟು ಹೆಚ್ಚಿನ ಶ್ರೇಷ್ಠವಾದಂಥ ಒಂದು ಉದ್ದೇಶವನ್ನು ಇಟ್ಕೊಂಡ್ರೆ ಕರ್ಮದಲ್ಲಿ ಅದು ಯೋಗವಾಗಿಬಿಡುತ್ತೆ. ಎಲ್ಲ ಲೆವೆಲಲ್ಲೂ ಅಪ್ಲೈ ಆಗುತ್ತೆ. ಅದಕ್ಕೆ ಗುರುದೇವ್ ಹೇಳ್ತಾರೆ ಲೇಬರರ್, ವರ್ಕರ್, ಮೆನ್ ಆಫ್ ಅಚೀವ್ಮೆಂಟ್ ಅಂತ. ಲೇಬರರ್ ಅಂದರೆ ಕೇವಲ ಅನಿತ್ಯ ಫಲಕ್ಕೋಸ್ಕರ ಕರ್ಮ ಮಾಡೋನು ಲೇಬರರ್. ವರ್ಕರ್ ಅಂದರೆ ಸೇವಾ ಮನೋಭಾವದಿಂದ ಕೆಲಸ ಮಾಡೋನು. ಮೆನ್ ಆಫ್ ಅಚೀವ್ಮೆಂಟ್ ಅಂದರೆ ಶ್ರೇಷ್ಠವಾದಂಥ ದೂರದೃಷ್ಟಿಯಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡೋರು. ದೂರದೃಷ್ಟಿಯಿಂದ ಗುರುದೇವರೆಲ್ಲ ಮೆನ್ ಆಫ್ ಅಚೀವ್ಮೆಂಟ್, ದೂರದೃಷ್ಟಿ. ಅಬ್ದುಲ್ ಕಲಾಂ ಮೆನ್ ಆಫ್ ಅಚೀವ್ಮೆಂಟ್. ಈವನ್ ವರ್ಕರ್ಸ್ ಅಲ್ಲ ಅವರು. ವರ್ಕರ್ಸ್ ಅಂದರೆ ಅಟ್ಲೀಸ್ಟ್ ನಿಸ್ವಾರ್ಥ ಸೇವೆ ಮಾಡ್ತಾರೆ, ಅಂತಃಕರಣ ಶುದ್ಧಿ ಆಗುತ್ತೆ. ಮೆನ್ ಆಫ್ ಅಚೀವ್ಮೆಂಟ್ ಅಂದರೆ ಅವರು ಯಾವುದೇ ನಾನು ಅನ್ನೋದಿಲ್ವೇ ಇಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ ಒಂದೇ ದೃಷ್ಟಿ ಅವರಿಗೆ. ಸೊ 3 ಟೈಪ್ಸ್ ಆಫ್ ವರ್ಕರ್ಸ್ ಆರ್ ದೇರ್ ಅಂತ ಗುರುದೇವ್ ಹೇಳ್ತಾಯಿದ್ರು. ಆರ್ ಯು ಎ ಲೇಬರರ್? ಪ್ರೈಮ್ ಮಿನಿಸ್ಟರ್ ಲೇಬರರ್ ಆಗ್ಬೋದು, ಒಂದು ಕಂಪನಿ ಪ್ರೆಸಿಡೆಂಟು ಲೇಬರ್ ಆಗ್ಬೋದು. ದೊಡ್ಡ ಕಂಪನಿ ಅದರ ಪ್ರೆಸಿಡೆಂಟ್ ಅವನು, ಆದರೆ ಅವನು ಲೇಬರರೇ ಆಗಿರ್ಬೋದು. ಬರೀ ಕೂಲಿ ಕೆಲಸ ಮಾಡೋರು ಅಷ್ಟೇ ಲೇಬರರ್ಸ್ ಅಲ್ಲ. ಬರೀ ಒಂದು ಅನಿತ್ಯ ಫಲಕ್ಕೋಸ್ಕರ ಏನೋ ಸಿಗತ್ತೆ ಇಷ್ಟಕ್ಕೆ ಸ್ವಾರ್ಥಕ್ಕೋಸ್ಕರ ಮಾಡಿದ್ರೆ ಲೇಬರರ್. ಸೇವಾ ಮನೋಭಾವದಿಂದ ಮಾಡಿದ್ರೆ ವರ್ಕರ್. ದೂರದೃಷ್ಟಿ ಇಟ್ಕೊಂಡು ಸರ್ವೇ ಜನ ಸುಖಿನೋ ಭವಂತು ಅಂತ ಮಾಡಿದ್ರೆ ಮೆನ್ ಆಫ್ ಅಚೀವ್ಮೆಂಟ್. ಸೊ ನಮ್ಮ ಆ್ಯಟಿಟ್ಯೂಡ್ ನಮ್ಮ ಕೈಲಿದೆ. ಶ್ರೀಕೃಷ್ಣ ಇದರಲ್ಲಿ ಈ ಫೇಮಸ್ ಶ್ಲೋಕದಲ್ಲಿ ಹೇಳಿದ್ದಾನೆ. ಈಗ ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ವಲ್ಪ ಸಲಹೆ ಕೊಡ್ತಾನೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಸೊ ಫಸ್ಟ್ ಇದರಲ್ಲಿ 4 ಭಾಗ ಇದೆ. ನಮ್ಮ ಆಚಾರ್ಯರು ಈ ಶ್ಲೋಕಕ್ಕೆ ಚತುಸ್ಸೂತ್ರಿ ಅಂತ ಕರೀತಾ ಇದ್ರು.
ಚತುಸ್ಸೂತ್ರಿ. 4 ಸೂತ್ರ ಇದೆ ಈ ಒಂದು ಶ್ಲೋಕದಲ್ಲಿ. ಮೊದಲನೇ ಸೂತ್ರ ಯಾವುದು? ಯೋಗಸ್ಥಃ ಕುರು ಕರ್ಮಾಣಿ. ಕರ್ಮಾಣಿ ಕುರು, ಕರ್ಮತ್ಯಾಗ ಮಾಡಬೇಡ, ಕರ್ಮ ಮಾಡು, ಬಿ ಆ್ಯಕ್ಟಿವ್. ಹೇಗೆ? ಯೋಗಸ್ಥಃ, ಯೋಗದಲ್ಲಿದ್ದುಕೊಂಡು ಮಾಡು, ಯೋಗ ಬುದ್ಧಿಯಿಂದ ಕರ್ಮ ಮಾಡು. ಯೋಗ ಬುದ್ಧಿ ಅಂದರೆ ಏನು ನೋಡಿ, ಕರ್ಮ ಯೋಗ ಇದರಲ್ಲಿ 2 ಪದ ಇದೆ ಅಲ್ವಾ. ಕರ್ಮ ಅಂತಂದರೆ ಸರಿಯಾದ ಕರ್ಮ ಮಾಡಬೇಕು, ಅಂದರೆ ನಿಷಿದ್ಧ ಕರ್ಮ ಮಾಡಬಾರ್ದು, ನಿತ್ಯ ನೈಮಿತ್ತಿಕ ಕರ್ಮವನ್ನು ಮಾಡಬೇಕು, ನಿನ್ನ ಸ್ವಧರ್ಮವನ್ನು ಮಾಡು ಅಂತ ಅರ್ಥ. ಕಾಮ್ಯ ಕರ್ಮಗಳನ್ನು ಆದಷ್ಟು ಕ್ರಮೇಣ ಕಮ್ಮಿ ಮಾಡ್ಕೊಬೇಕು ಅಂತ ಎಲ್ಲ ಹೇಳಿ. ಸೊ ಮುಖ್ಯವಾಗಿ ಕರ್ಮ ಅಂದರೆ ನಿತ್ಯ ನೈಮಿತ್ತಿಕ, ಡೈಲಿ ಡ್ಯೂಟೀಸ್, ಒಕೇಶನಲ್ ಡ್ಯೂಟಿ ಅಂದರೆ ಕರ್ತವ್ಯ ಮಾಡಬೇಕು. ಕರ್ಮ ನಿಷಿದ್ಧ ಕರ್ಮ ಮಾಡೋಂಗಿಲ್ಲ. ಸೊ ಸ್ವಧರ್ಮ, ಒಂದೇ ಮಾತಲ್ಲಿ ಹೇಳೋದಾದರೆ ಸ್ವಧರ್ಮ ಅನುಷ್ಠಾನ. ಪ್ರತಿಯೊಬ್ಬರಿಗೂ ಒಂದು ಸ್ವಧರ್ಮ ಅನ್ನೋದಿರುತ್ತಲ್ಲ, ಆ ಸ್ವಧರ್ಮವನ್ನು ಮಾಡಬೇಕು. ಮತ್ತು ಯೋಗ ಅಂತಂದರೆ ರೈಟ್ ಆ್ಯಟಿಟ್ಯೂಡ್. ಏನು ರೈಟ್ ಆ್ಯಟಿಟ್ಯೂಡ್? ಆ್ಯಟಿಟ್ಯೂಡ್ ಅಂದರೆ ಏನು? ಭಾವನೆ, ನೋಡುವಂಥ ರೀತಿ. ನೋಡುವಂಥ ರೀತಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯೋಗನೋ ಅಲ್ವೋ ಅಂತ. ನೋಡುವಂಥ ರೀತಿ ಹೇಗಿರಬೇಕು? ರಮಣ ಮಹರ್ಷಿಗಳು ಹೇಳ್ತಾರಲ್ಲ, ಈಶ್ವರಾರ್ಪಿತಂ ನೇಚ್ಛಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕ. ಒಂದೇ ಶ್ಲೋಕ ಸಾಕು, ಅದು ಒಂದೇ ಶ್ಲೋಕದಲ್ಲಿ ಎಲ್ಲ ಇದೆ. ಈಶ್ವರಾರ್ಪಿತಂ ನೇಚ್ಛಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕ. ಕ್ಯಾಪ್ಸ್ಯೂಲ್ ರೂಪದಲ್ಲಿದೆ ಆ ಶ್ಲೋಕ. ನೀನು ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡು, ಬರುವ ಫಲವನ್ನು ಪ್ರಸಾದ ಬುದ್ಧಿಯಿಂದ ಸ್ವೀಕರಿಸು, ನಿನ್ನ ಮನಸ್ಸು ಶುದ್ಧ ಆಗುತ್ತೆ. ಅದೇ ಮುಕ್ತಿಗೆ ಸಾಧನೆ. ಮುಕ್ತಿ ಅಂದರೆ ಏನು? ಸ್ಪಿರಿಚುವಲ್ ಗ್ರೋತ್. 2 ಥರ ಗ್ರೋತ್ ಇದೆ ಜೀವನದಲ್ಲಿ ಮನುಷ್ಯನಿಗೆ. ಪ್ರಾಣಿಗಳಿಗೆ ಇರೋದು ಒಂದೇ ಟೈಪ್ ಗ್ರೋತ್. ಮನುಷ್ಯನಿಗೆ 2 ಥರ ಗ್ರೋತ್ ಅಂದರೆ ಏನು? ಬೆಳವಣಿಗೆ. 2 ರೀತಿ ಬೆಳವಣಿಗೆ ಇದೆ. ಒಂದು ಮೆಟೀರಿಯಲ್ ಗ್ರೋತ್, ಇನ್ನೊಂದು ಸ್ಪಿರಿಚುವಲ್ ಗ್ರೋತ್. ಶಾಸ್ತ್ರ ಹೇಳೋದೇನು ಅಂದರೆ, ನಿಮ್ಮ ಮೆಟೀರಿಯಲ್ ಗ್ರೋತ್ಗೆ ಏನು ಬೇಕೋ ನಿಮ್ಮ ಕರ್ತವ್ಯ ಮಾಡಿ, ಆದರೆ ಸ್ಪಿರಿಚುವಲ್ ಗ್ರೋತನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಡೋಂಟ್ ನೆಗ್ಲೆಕ್ಟ್. ಅಥವಾ ಬೇರೆ ಥರ ಹೇಳೋದಾದರೆ ಎಕ್ಸ್ಟರ್ನಲ್ ಗ್ರೋತ್, ಇಂಟರ್ನಲ್ ಗ್ರೋತ್. ಹೊರಗಡೆ ಬೆಳಿಬೇಕು, ನಾವು ಹಣ ಜಾಸ್ತಿ ಮಾಡಬೇಕು, ಮನೆ ದೊಡ್ಡದಾಗಬೇಕು, ಎಲ್ಲ ಅನುಕೂಲ ಬೇಕು, ಅಭ್ಯುದಯ, ಆರೋಗ್ಯ ಚೆನ್ನಾಗಿರಬೇಕು, ಅದೆಲ್ಲ ಓಕೆ. ಆದರೆ ಬರೀ ಅಭ್ಯುದಯ ಒಂದೇ ಅಲ್ಲ, ನಿಶ್ರೇಯಸ್ಸು, ಇನ್ನರ್ ಗ್ರೋತ್ ಆಗಬೇಕಲ್ಲ, ಇನ್ನರ್ ಎಕ್ಸ್ಪ್ಯಾನ್ಷನ್. ಮನಸ್ಸು ಶುದ್ಧವಾಗಬೇಕು, ಮನಸ್ಸು ವಿಕಾಸಗೊಳ್ಳಬೇಕು. 3 ಥರ ಬೆನಿಫಿಟ್ ಆಗಬೇಕು, ಗ್ರೋತ್ ಆಗಬೇಕು ಮನುಷ್ಯ. ಚಿತ್ತಶುದ್ಧಿ, ಚಿತ್ತ ಏಕಾಗ್ರತೆ, ಚಿತ್ತ ವಿಶಾಲತಾ. ಶುದ್ಧ ಮನಸ್ಸು, ಏಕಾಗ್ರತೆ ಇರೋ ಮನಸ್ಸು, ವಿಶಾಲ ಮನಸ್ಸು. ವಿಶಾಲ ಮನಸ್ಸಿಗೆ ಒಂದು ಉದಾಹರಣೆ ಕೊಡ್ತೀನಿ. ಅಂದರೆ ಒಂದು ಘಟನೆ ನಾನು ಕೆಲವು ಕಡೆ ಹೇಳಿರ್ತೀನಿ, ನಿಮಗೆ ಹೇಳಿಲ್ಲ ಅಂತ ಕಾಣುತ್ತೆ, ಬೇರೆ ಎಲ್ಲೋ ಹೇಳಿಲ್ವಲ್ಲ. ನಾನು ಶಿವಮೊಗ್ಗದಲ್ಲಿ ಬಾಲವಿಹಾರ್ ಕ್ಲಾಸ್ ಮಾಡ್ತಿದ್ದೆ. ನಮ್ಮ ಸೆಂಟ್ರಲ್ಲೂ ಮಾಡ್ತಿದ್ದೆ. ಯಾರೊಬ್ಬರು ಮನೆಗೆ ಹೋಗಿ ವಾರಕ್ಕೊಂದು ದಿವಸ ಹೋಗಿ ಕ್ಲಾಸ್ ಮಾಡ್ತಾಯಿದ್ದೆ. ಸಣ್ಣ ಮಕ್ಕಳು ಸುತ್ತಮುತ್ತ ಇರೋ ಮನೆಗಳಿಂದ ಮನಸ್ಸು ಬರೋರು ಏನೋ ಒಂದು ಕ್ಲಾಸ್ ಮಾಡ್ತಿದ್ದೆ ಅವ್ರಿಗೆ. ಎಲ್ಲ 2ನೇ ಕ್ಲಾಸ್, 1ನೇ ಕ್ಲಾಸ್, 3ನೇ ಕ್ಲಾಸ್, ಜಾಸ್ತಿ ಅಂದರೆ 3ನೇ ಕ್ಲಾಸ್, ಅದಕ್ಕಿಂತ ದೊಡ್ಡವ್ರು ಯಾರೂ ಇರಲಿಲ್ಲ ಆ ಕ್ಲಾಸಲ್ಲಿ. ವಾರಕ್ಕೊಂದು ದಿವಸ ಸಂಜೆ ಹೋಗಿ ಕ್ಲಾಸ್ ಮಾಡ್ತಿದ್ದೆ ಅವ್ರ ಮನೆಗೆ. ಆವಾಗ ನಾನು ಒಂದು ದಿವಸ ದುರ್ಬುದ್ಧಿ ಬಗ್ಗೆ ಮತ್ತು ಸದ್ಬುದ್ಧಿ ಬಗ್ಗೆ ದುರ್ಬುದ್ಧಿ ಬಗ್ಗೆ ಹೇಳಿದೆ. ಕೆಟ್ಟ ಬುದ್ಧಿ ಅಂದರೆ ಏನು? ಸದ್ಬುದ್ಧಿ ಬಗ್ಗೆ ಹೇಳಿದೆ. ಸದ್ಬುದ್ಧಿ ಅಂದರೆ ಏನು ಅದ್ರ ಬಗ್ಗೆ ಹೇಳಿದೆ. ಸದ್ಬುದ್ಧಿ ಎಕ್ಸ್ಪ್ಲೇನ್ ಮಾಡಿದೆ. ದುರ್ಬುದ್ಧಿ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ತಾನಾಗೆ ಬರುತ್ತೆ. ಸದ್ಬುದ್ಧಿ ಅಂದರೆ ಏನು ಅಂತ ತಿಳಿಸ್ದೆ. ಈ ಥರ ಸದ್ಬುದ್ಧಿ ಅನ್ನೋ ವರ್ಡ್ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರ ಮಕ್ಕಳಿಗೆ ಏನು ಗೊತ್ತು. ಸದ್ಬುದ್ಧಿ ಅಂತ ಹೇಳಿದೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಸದ್ಬುದ್ಧಿ ಬಗ್ಗೆ. ಆಮೇಲೆ ಸುಮ್ಮನೆ ಅವ್ರು ಏನು ಹೇಳ್ತಾರೆ ನೋಡೋಣ ಅಂದ್ಬಿಟ್ಟು ಸದ್ಬುದ್ಧಿಗೆ ಆಪೋಸಿಟ್ ಏನು ಅಂತ ಕೇಳಿದೆ. ಆಪೋಸಿಟ್, ವಿರುದ್ಧ ಪದ ಏನು ಅಂತ ಕೇಳಿದೆ. ಪಾಪ ಪುಟಾಣಿಗಳಿಗೇನು ಗೊತ್ತು, ಆದರೂ ಎಲ್ಲ ನನ್ನ ಮುಖ ನೋಡ್ತಾ ಇದ್ದಾರೆ. ಒಂದು ಮಗು, ಒಂದು ಸಣ್ಣ ಹುಡುಗಿ, 2ನೇ ಕ್ಲಾಸ್ ಹುಡುಗಿ ಹಿಂಗೆ ಕೈ ಎತ್ಬಿಡ್ತು. ಓಹ್, ಏನು ಹೇಳು? ಸಣ್ಣ ಬುದ್ಧಿ. ಸದ್ಬುದ್ಧಿಗೆ ಆಪೋಸಿಟ್ ಏನು? ಸಣ್ಣ ಬುದ್ಧಿ. ಅಂದರೆ ಮನೇಲಿ ಅವ್ರ ತಂದೆ ತಾಯಿ ಮಾತಾಡ್ಕೊಂಡಿದ್ದಾರೆ, ಯಾರ ಬಗ್ಗೆನೋ ಅವ್ರು ಸಣ್ಣ ಬುದ್ಧಿ ಬಿಡ್ರಿ ಅಂತ ಏನು ಹೇಳಿರ್ತಾರೆ. ಸೊ ಅದಕ್ಕೆ ಕೇಳಿಸ್ಕೊಂಡಿದ್ದಾಳೆ ಅವಳು, ಅಂದರೆ ಒಳ್ಳೇದಲ್ಲ ಅಂತಲೂ ಗೊತ್ತಾಗಿದೆ ಅವಳಿಗೆ. ಸೊ ಸದ್ಬುದ್ಧಿಗೆ ಆಪೋಸಿಟು ಸಣ್ಣ ಬುದ್ಧಿ. ಸೊ ಈ ಸಣ್ಣ ಬುದ್ಧಿ ಹೋಗೋದಕ್ಕೂ ಸಾಧನೆ ಮಾಡಬೇಕು. ಚಿತ್ತ ವಿಶಾಲತಾ ಅಂತ ಹೇಳ್ತಾರೆ. ಅದಕ್ಕೆ ಎಕ್ಸ್ಪ್ಯಾನ್ಷನ್ ಮೆಡಿಟೇಷನ್ ಅಂತ ಒಬ್ಬರು ಗುರುಗಳು ಹೇಳ್ತಾರೆ.
ಯು ಹ್ಯಾವ್ ಟು ಡೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸಂಟ್ರೇಷನ್ ಮೆಡಿಟೇಷನ್. ಕಾನ್ಸಂಟ್ರೇಷನ್ಗೋಸ್ಕರ ನಾವು ಮೆಡಿಟೇಷನ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಮೆಡಿಟೇಷನ್, ಆ ಥರ ವಿಶೇಷ ಧ್ಯಾನ ಇದೆ ಮೈಂಡನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಸೊ ಯು ಹ್ಯಾವ್ ಟು ಹ್ಯಾವ್ ಎ ಪ್ಯೂರ್ ಮೈಂಡ್, ಫೋಕಸ್ಡ್ ಮೈಂಡ್, ಎಕ್ಸ್ಪ್ಯಾಂಡೆಡ್ ಮೈಂಡ್. 3 ಥರ ಮನಸ್ಸನ್ನು ನಾವು ಗಳಿಸಬೇಕಾಗಿದೆ. ಅದರಿಂದ ಇಲ್ಲೇನು ಹೇಳ್ತಾರೆ, ಯೋಗಸ್ಥಃ ಕುರು ಕರ್ಮಾಣಿ. ನೀನು ಈ ರೀತಿ ಒಂದು ಮನಸ್ಸನ್ನು ಬೆಳೆಸ್ಕೋ, ಯೋಗ ಬುದ್ಧಿಯಲ್ಲಿ ನಿನ್ನ ಕರ್ಮಗಳನ್ನು ಮಾಡಿದ್ರೆ ನಿನಗೆ ಈ ಒಂದು ಬೆನಿಫಿಟ್ ಆಗುತ್ತೆ. ಸಂಗಂ ತ್ಯಕ್ತ್ವ, ಇಲ್ಲಿ ಸಂಘ ಅಂತಂದರೆ ಏನು? ಅಟ್ಯಾಚ್ಮೆಂಟ್ ಯಾವುದಕ್ಕೆ? ಅನಿತ್ಯ ಫಲಕ್ಕೆ ನೀನು ಅಟ್ಯಾಚ್ ಆಗಬೇಡ. ಲೌಕಿಕವಾಗಿ ಏನೋ ಒಂದು ಅನಿತ್ಯ ಫಲ ಬರುತ್ತಲ್ಲ, ಅದನ್ನೇ ಮುಖ್ಯ ಗುರಿಯಾಗಿ ಇಟ್ಕೊಬೇಡ. ಅದು ಅವಾಂತರ ಫಲ ಬರುತ್ತೆ ಹೋಗುತ್ತೆ, ಬಂದು ಹೋಗಲಿ, ನೀನು ಅದನ್ನೇ ಹಚ್ಕೊಬೇಡ. ಸಿದ್ಧ್ಯಸಿದ್ಧ್ಯೋ ಸಮೋಭೂತ್ವ, ಸಿದ್ಧಿ ಅಸಿದ್ಧಿ 4 ಥರ ಫಲ ಇದೆ ಅಂತ ಹೇಳ್ತಾರೆ. ಒಂದು, ನಾನು ಅಂದ್ಕೊಂಡಿದ್ದು ಸಿಕ್ತು, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಕ್ತು, ಅಂದ್ಕೊಂಡಿದ್ದಕ್ಕಿಂತ ಕಮ್ಮಿ ಸಿಕ್ತು, ಅಂದ್ಕೊಂಡಿದ್ದಕ್ಕಿಂತ ಉಲ್ಟಾ ಸಿಕ್ತು, ವಿಪರೀತ ಫಲನೂ ಆಗ್ಬೋದು. 4 ಟೈಪ್ಸ್ ಆಫ್ ರಿಸಲ್ಟ್ಸ್. ಅದು ನಮ್ಮ ಕೈಲಿಲ್ಲ. ಫಲ ಕೊಡೋದು ಯಾರು? ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಉಪದೇಶಸಾರದಲ್ಲಿ? ಕರ್ತುರಾಜ್ಞೇಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಮನುಷ್ಯನಿಗೆ ಕರ್ಮಫಲ ಬರೋದು ಭಗವಂತನ ಆಜ್ಞೆಯಂತೆ. ಕೆಲವು ನಿಯಮಗಳಿದೆ, ಆ ನಿಯಮಗಳ ಪ್ರಕಾರ ಭಗವಂತ ನಮಗೆ ಫಲ ಕೊಡ್ತಾನೆ. ಅದರಿಂದ ಕರ್ಮಫಲವನ್ನು ಬರೀ ಕರ್ಮಫಲ ಅನ್ಬೇಡ, ಪ್ರಸಾದ ಅಂತ ಕರಿ. ಡೋಂಟ್ ಟೇಕ್ ಇಟ್ ಆ್ಯಸ್ ಕರ್ಮಫಲ, ಟೇಕ್ ಇಟ್ ಆ್ಯಸ್ ಪ್ರಸಾದ. ಅಂದರೆ ಮನಸ್ಸು ಪ್ರಸನ್ನವಾಗಿ ಇಟ್ಕೊಂಡು ಆ ಕರ್ಮಫಲವನ್ನು ಸ್ವೀಕರಿಸು. ಈಗೆಲ್ಲ ನಿಯಮ ಇದೆ, ಏನು ನಿಯಮ ಇಲ್ಲದೆ ಏನು ನಡೆಯೋದಿಲ್ಲ. ಕಾರಣ ಇಲ್ಲದೆ ಕಾರ್ಯ ಇಲ್ಲ. ಸೊ ಸಿದ್ಧಿ ಅಸಿದ್ಧಿ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕಮ್ಮಿ ಮಾರ್ಕ್ಸ್ ಎಕ್ಸಾಮಲ್ಲಿ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ಬೋದು, ಅಂದ್ಕೊಂಡಷ್ಟೇ ಮಾರ್ಕ್ಸ್ ಬರ್ಬೋದು, ಕಮ್ಮಿ ಮಾರ್ಕ್ ಬರ್ಬೋದು, ಒಂದೊಂದು ಸತಿ ಫೇಲು ಆಗ್ಬಿಡ್ತೀವಿ, ಉಲ್ಟಾ ಫಲನೂ ಬರುತ್ತೆ. ನಾನು ಫಸ್ಟ್ PUC ಓದ್ತಿರ್ಬೇಕಾದ್ರೆ MES ಕಾಲೇಜ್ ಇಲ್ಲೇ ಮಲ್ಲೇಶ್ವರಂ, ಫಸ್ಟ್ PUC ಓದ್ತಿರ್ಬೇಕಾದ್ರೆ ಅವಾಗಲೂ ಪಬ್ಲಿಕ್ ಎಕ್ಸಾಮ್ ಇತ್ತು. ನಮಗೆ ಫಸ್ಟ್ ಇಯರು ಪಬ್ಲಿಕ್ ಎಕ್ಸಾಮ್ ಇತ್ತು, ಸೆಕೆಂಡ್ ಇಯರು ಪಬ್ಲಿಕ್ ಎಕ್ಸಾಮ್ ಇತ್ತು. ಸೊ ಫಿಸಿಕ್ಸಲ್ಲಿ ನನಗೆ ಫಸ್ಟ್ ಇಯರಲ್ಲಿ 67 ಮಾರ್ಕ್ ಬಂತು ಫಿಸಿಕ್ಸಲ್ಲಿ. ನಾನು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಅಟ್ಲೀಸ್ಟ್ ಒಂದು 80 ಏನೋ ಬರುತ್ತೆ ಅಂತ ನೋಡ್ತಾ 67. ತುಂಬ ನನಗೆ ಆಶ್ಚರ್ಯ ಆಗೋಯ್ತು. ಇಷ್ಟೇನಾ ಅಂದ್ಬಿಟ್ಟು ನಾನು ರೀಟೋಟ್ಲಿಂಗ್ ಹಾಕ್ತೆ. ಸೊ ರೀಟೋಟ್ಲಿಂಗ್ಗೆ ಅಲ್ಲಿ ಕರೀತಾರೆ, ಇಂಥ ದಿವಸ ಬನ್ನಿ ಅಂತೆಲ್ಲ. ಹೋಗಿದ್ದೆ, PU ಬೋರ್ಡ್ ಹತ್ರ ಹೋಗಿದ್ದೆ. ಜಾಗ ಎಲ್ಲಿದೆ ಗೊತ್ತಿಲ್ಲ, ನೆನಪಿಲ್ಲ. PU ಬೋರ್ಡ್ಗೆ ಆಫೀಸ್ಗೆ ಹೋಗಿ ಕೂತ್ಕೊಂಡೆ. ಅವರು ಆ ಆನ್ಸರ್ ಪೇಪರ್ನ ನಮ್ಮ ಕೈಗೆ ಕೊಟ್ಟರು, ನೀವೇ ಟೋಟಲ್ ಮಾಡ್ಕೊಳ್ಳಿ ಅಂತ. ಟೋಟಲ್ ಮಾಡ್ತೀನಿ, 1 ಸತಿ ಮಾಡ್ತೀನಿ, 2 ಸತಿ ಮಾಡ್ತೀನಿ. ಎಷ್ಟು ನಾನು ಬಂದಿದ್ದು? 67. ಎಷ್ಟು ಸತಿ ಟೋಟಲ್ ಮಾಡಿದ್ರು 62 ಬರ್ತಾಯಿದೆ. ನಾನೇನು ಮಾತಾಡಲಿಲ್ಲ, ಹಂಗೆ ವಾಪಸ್ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಸೊ ನನಗೆ 62 67 ಬಂದಿದ್ದೇ ಜಾಸ್ತಿ. ಸೊ ನಮಗೆ ಎಷ್ಟು ಅರ್ಹತೆ ಇದೆಯೋ ಬರುತ್ತೆ, ಸೊ ಅದನ್ನು ನಾವು ಎಕ್ಸೆಪ್ಟ್ ಮಾಡಬೇಕಷ್ಟೇ. ಮತ್ತೇನು ಮಾತಾಡಲಿಲ್ಲ. ಏನೋ ಮಾತಾಡ್ತಾ ಆಮೇಲೆ ಸರಿಯಾಗಿ ಕೌಂಟ್ ಮಾಡಿ ಇನ್ನೂ ಕಮ್ಮಿ ಮಾಡಿಬಿಡ್ತಾರೆ. 67ಕ್ಕೆ ಬೇಜಾರಾಗಿತ್ತು, ಇನ್ನು 62 ಮಾಡಿಬಿಟ್ರೆ ಏನು ಕತೆ, ಹಂಗೆ ಕೊಟ್ಬಿಟ್ಟು ಬಂದುಬಿಟ್ಟೆ. ಸೊ ಈ ಕರ್ಮಫಲ ನಮ್ಮ ಕೈಯಲ್ಲಿಲ್ಲ, ಅದು ಭಗವಂತನ ಆಜ್ಞೆಯಂತೆ ಬರೋದು. ಸಿದ್ಧ್ಯಸಿದ್ಧ್ಯೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಸೊ ಈ ಯೋಗವನ್ನು ಯಾವಾಗ ಮಾಡೋದು, ಎಲ್ಲಿ ಮಾಡೋದು? 24 ಗಂಟೆನೋ ಎಲ್ಲ ಕಡೆಯೂ ಈ ಯೋಗದ ಅಭ್ಯಾಸ ಮಾಡ್ಬೋದು. ಮಾಡಿದ್ರೆ ಒಳ್ಳೆಯದು, ಮನಸ್ಸು ಚೆನ್ನಾಗಿರುತ್ತೆ. ದ ಮೋರ್ ವಿ ರಿಯಾಕ್ಟ್, ದ ಮೋರ್ ವಿ ಸಫರ್. ಮೋರ್ ವಿ ರೆಸ್ಪಾಂಡ್, ಎವ್ರಿಥಿಂಗ್ ವಿಲ್ ಬಿ ಬ್ಯೂಟಿಫುಲ್. ಸೊ ರಿಲೇಷನ್ಶಿಪ್ಸ್ ಎಷ್ಟು ಹಾಳಾಗೋದೆಲ್ಲ ರಿಯಾಕ್ಷನಿಂದಾನೆ. ಏನೋ ಒಂದು ರಿಯಾಕ್ಟ್ ಆಗಿಬಿಡ್ತೀನಿ, ಕೋಪನೋ ದ್ವೇಷನೋ ಅಸೂಯೆನೋ. ಕೋಪ, ದ್ವೇಷ, ಅಸೂಯೆ, ಡಿಪ್ರೆಷನ್ ಇದೆಲ್ಲ ಮೆಂಟಲ್ ರಿಯಾಕ್ಷನ್ಸ್. ಯಾಕಂದರೆ ನಮ್ಮದು ಆ್ಯಟಿಟ್ಯೂಡ್ ಸರಿ ಇಲ್ಲ, ಮೆಚ್ಯೂರ್ ಆ್ಯಟಿಟ್ಯೂಡ್ ಇಲ್ಲ. ಅದರಿಂದ ಮನಸ್ಸು ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ. ಒಬ್ಬರು ಮನಸ್ಸು ಡಿಸ್ಟರ್ಬ್ ಆದರೆ ಸುತ್ತಮುತ್ತ ಇರೋರಿಗೆಲ್ಲ ತೊಂದರೆ ಅಲ್ವಾ? ಸೊ ಅದರಿಂದ ನಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯೂ ಆಗುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗುತ್ತೆ. ಇವತ್ತಿಗೆ ಇಲ್ಲಿ ನಿಲ್ಲಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಳೆ ಇನ್ನೊಂದೆರಡು ಶ್ಲೋಕ 2ನೇ ಅಧ್ಯಾಯದ ಮಾಡಿ 5ನೇ ಅಧ್ಯಾಯಕ್ಕೆ ಹೋಗೋಣ. 5ನೇ ಅಧ್ಯಾಯ.